ಶ್ವೇತರ್ಷಿ ಸಂಘದ ಮಹಾತ್ಮರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಭಗವಾನ್ ಬುದ್ಧದೇವರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆತ್ಮೀಯ ಸೋದರ ಸೋದರಿಯರೇ, ನಿಮಗೆಲ್ಲರಿಗೂ ಮತ್ತು ಸಿಟಿ ಲಾಡ್ಜಿನ ಪದಾಧಿಕಾರಿಗಳೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಈ ದಿನದ ವಿಷಯ ಶೀಲ ಆರ್ಯ ಅಷ್ಟಾಂಗ ಪಥ. ಅಂದರೆ ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗದ 8 ಮೆಟ್ಟಿಲುಗಳಲ್ಲಿ 3 ಮೆಟ್ಟಿಲುಗಳ ಪ್ರಸ್ತಾಪ ಇವತ್ತು. ಅದು ಶೀಲದ ಅಡಿಯಲ್ಲಿ ಬರ್ತವೆ. ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ. ಭಗವಾನ್ ಬುದ್ಧರ ಉಪದೇಶಗಳು ಬಹಳ ಸರಳವಾಗಿದ್ದಾವೆ, ಗಾಢವಾಗಿದ್ದಾವೆ. ಅನುಷ್ಠಾನಕ್ಕೆ ಬಹಳ ಸುಲಭ ಅಂತ ನನ್ನ ಒಂದು ಅನಿಸಿಕೆ. ಪಂಡಿತರಿಗೂ ಪಾಮರರಿಗೂ, ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ ಕೂಡ ಅವರವರ ಮಟ್ಟದಲ್ಲಿ ಅರ್ಥ ಮಾಡಿಕೊಂಡು ಅವನ್ನ ಅನುಷ್ಠಾನ ಮಾಡ್ಬೋದು. ಅಂತಹ ಬೋಧೆಗಳು. ಆ ಬೋಧೆಗಳನ್ನು ಮತ್ತೊಮ್ಮೆ ಕೇಳಿಸಿಕೊಳ್ಳುವ, ನೆನಪಿಸಿಕೊಳ್ಳುವ ಒಂದು ಸೌಭಾಗ್ಯ ಇಂದು ಒದಗಿದೆ. ಭಗವಾನ್ ಬುದ್ಧರು ಜಗತ್ತಿನ ಒಂದು ದುಃಖ ನಿವಾರಣೆಗೆ ಮತ್ತು ಸುಖ ಮತ್ತು ಪರಮಶಾಂತಿಯನ್ನು ಸ್ಥಾಪಿಸಲು ತಮ್ಮ ಇಡೀ ಜೀವಿತವನ್ನೇ ಮುಡುಪಾಗಿಟ್ಟ ಮಹಾನ್ ಪುರುಷ. ಸಿದ್ಧಾರ್ಥನಾಗಿ ಜನಿಸಿ ಗೌತಮನಾಗಿ ಬೆಳೆದು ಭಗವಾನ್ ಬುದ್ಧರಾಗಿ ಪರಿವರ್ತನೆಗೊಂಡ ಮಹಾಚೇತನ ಮತ್ತು ದೇವತೆಗಳ ಹಾಗೂ ಮಾನವರ ಪರಮಗುರು. ಅವರು ಪರಮಗುರು ಆದರು. ಈಗ ಪ್ರಪಂಚದಲ್ಲಿ ನಾವೆಲ್ಲೆಲ್ಲೂ ಈ ದುಃಖ ಇರುವುದನ್ನು ನೋಡ್ತಾ ಇದ್ದೀವಿ. ಜನರು ದುಃಖಿಗಳಾಗಿರುವುದನ್ನು ನೋಡ್ತಾ ಇದ್ದೀವಿ. ಭಗವಾನ್ ಬುದ್ಧರು ಈ ದುಃಖಿಗಳಾಗಿರುವ ಈ ಜನರ ಒಂದು ದುಃಖವನ್ನು ನೋಡಿ ಅದರ ನಿವಾರಣೆಗೆ ಒಂದು ಮಾರ್ಗವನ್ನು, ಒಂದು ಪರಿಹಾರವನ್ನು ಕಂಡುಕೊಳ್ಳಲು ತನ್ನ 29ನೇ ವಯಸ್ಸಿನಲ್ಲೇ ರಾಜ್ಯವನ್ನು ತೊರೆದು, ಭೋಗಗಳನ್ನು ತೊರೆದು, ಸುಖಭೋಗಗಳನ್ನು ತೊರೆದು ಸನ್ಯಾಸಿಯಾಗಿ ಹೊರಡ್ತಾರೆ. ಅಲ್ಲಿಂದ ಹೊರಟರು ಬೇರೆ ಬೇರೆ ಪಂಥಗಳ ಗುರುಗಳ ಕೆಳಗೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು 6 ವರ್ಷಗಳ ಕಾಲ ಕಠಿಣವಾದ ಸಾಧನೆಯನ್ನು ಮಾಡ್ತಾರೆ. ಆದರೂ ಕೂಡ ದೇಹ ದಂಡನೆ ಆತೇ ಹೊರತು ಅವರಿಗೆ ಶಾಂತಿ ಸಿಗಲಿಲ್ಲ. ಮತ್ತು ಅಲ್ಲಿಂದ ಮುಂದಕ್ಕೆ ಗಯಾ ಹೋಗಿ ಬೋಧಿ ವೃಕ್ಷದ ಕೆಳಗೆ ತಪಸ್ಸಿಗೆ ಕೂತ್ಕೊಂಡರು. ಅಲ್ಲಿ ಅವರಿಗೆ ಕಾಲಾನಂತರ ಜ್ಞಾನೋದಯವಾಗುತ್ತೆ. ಆ ಜ್ಞಾನೋದಯವಾದ ಆ ಸತ್ಯದ ಬೆಳಕನ್ನು ಅವರು ಸುಮಾರು 45 ವರ್ಷಗಳ ಕಾಲ ಪ್ರಪಂಚಾದ್ಯಂತ ಪರ್ಯಟನೆ ಮಾಡಿ ಆ ಬೋಧೆ ಕೊಡ್ತಾರೆ. ಕೊನೆಗೆ ತಮ್ಮ 80ನೇ ವಯಸ್ಸಿನಲ್ಲಿ ಸ್ಥೂಲ ದೇಹವನ್ನು ಬಿಡ್ತಾರೆ. ವೈಶಾಖ ಶುದ್ಧ ಪೂರ್ಣಿಮೆಯಂದೇ ಅವರ ಜನನ, ಅವರಿಗೆ ಜ್ಞಾನೋದಯವಾಗಿದ್ದು
ಮತ್ತು ಅವರು ಸ್ವಸ್ಥಾನಕ್ಕೆ ತೆರಳಿದರು. ಅದೇ ದಿನ ಭಗವಾನರು ತಮ್ಮ ಸ್ವಸಾಮರ್ಥ್ಯದಿಂದ ಸ್ವಾನುಭವದಿಂದ ಕಂಡುಹಿಡಿದ ಒಂದು ಮುಕ್ತಿ ಮಾರ್ಗ ಏನಿದೆಯೋ ಆ ಮಾರ್ಗವು ಮಾನವರೆಲ್ಲರೂ ಆಚರಿಸಿ ದುಃಖಗಳಿಂದ ಬಿಡುಗಡೆ ಹೊಂದಿ ಪರಮಶಾಂತಿಯನ್ನು ಕೊಡುವ ಒಂದು ಮಾರ್ಗ. ಮಾನವರು ತಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಅಂತರ್ದೃಷ್ಟಿಯಿಂದ ಸಾಧಿಸಬಹುದಾದ ಒಂದು ಮಾರ್ಗ. ಅವರು ಕಂಡುಕೊಂಡ ಮಹಾಸತ್ಯಗಳು ಯಾವುವು? ದುಃಖ ಎಲ್ಲೆಲ್ಲೂ ಇದೆ. ದುಃಖ ಪ್ರಪಂಚದಲ್ಲಿ ದುಃಖಕ್ಕೆ ಕಾರಣವಿದೆ. ದುಃಖ ನಿವಾರಣೆ ಸಾಧ್ಯ. ದುಃಖ ನಿವಾರಣೆಗೆ ಮಾರ್ಗೋಪಾಯ 8 ಮಾರ್ಗಗಳನ್ನು ನಾವು ಸೂಚಿಸ್ತಾರೆ. ಅದು ಆರ್ಯ ಅಷ್ಟಾಂಗ ಪಥ ಅಂತ ನಾವು ಕರೆದ್ರಂತ. ಆರ್ಯ ಅಷ್ಟಾಂಗ ಪಥದ 8 ಮೆಟ್ಟಿಲುಗಳು ಯಾವುವು ಅಂದರೆ ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ, ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ನೆನಪು, ಸರಿಯಾದ ಧಾರಣೆ. ಆ 8 ಮೆಟ್ಟಿಲಲ್ಲಿ ನಮ್ಮ ಈ ಇವತ್ತಿನ ಉಪನ್ಯಾಸದ ಶೀರ್ಷಿಕೆ ಏನು ಶೀಲ ಅಂತ ನಾವು ಕರಿತೀವಲ್ಲ, ಅದು 3 ಅಂಗಗಳನ್ನು ಒಳಗೊಂಡಿದೆ. ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ. ಅದು ಭದ್ರವಾದ ಬುನಾದಿ. ಒಂದು ಕಟ್ಟಡಕ್ಕೆ ಬುನಾದಿ ಹೇಗೆ ಭದ್ರವಾಗಿರಬೇಕು ಹಾಗೆ ನಮ್ಮ ಜೀವನಕ್ಕೆ ಈ 3 ಸರಳ ಈ ಮೆಟ್ಟಿಲುಗಳು ಬುನಾದಿ. ಅದನ್ನು ಮುಂದೆ ನೋಡೋಣ. ಅವರು ಪ್ರತಿಪಾದಿಸುವ ಒಂದು ಮಾರ್ಗ ಸುವರ್ಣ ಮಧ್ಯ ಮಾರ್ಗವೊಂದೇ ಅತ್ಯಂತ ಸುರಕ್ಷಿತವಾದುದು ಎಂದು ಅವರು ಘೋಷಣೆ ಮಾಡ್ತಾರೆ. ಸುವರ್ಣ ಮಧ್ಯ ಮಾರ್ಗವೊಂದೇ ಅತ್ಯಂತ ಸುರಕ್ಷಿತವಾದುದು, ಅದೊಂದೇ ಸತ್ಯವಾದುದು ಎಂಬ ಘೋಷಣೆಯೊಂದಿಗೆ ಅವರ ಉಪದೇಶ ಪ್ರಾರಂಭವಾಗುವುದು. ಒಂದು ಕಡೆ ಇಂದ್ರಿಯ ಸುಖಕ್ಕಾಗಿ ಭೋಗಗಳಲ್ಲಿ ಮುಳುಗೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕಠಿಣವಾದ ಒಂದು ದೇಹದಂಡನೆ. ಅವೆರಡನ್ನೂ ಅವರು ಅಲ್ಲಗಳೆದು ಮಧ್ಯ ಮಾರ್ಗ ಅತ್ಯಂತ ಸುರಕ್ಷಿತವಾದುದು. ಈ ಪ್ರಪಂಚದಲ್ಲಿ ಇದ್ದುಕೊಂಡೇ ಸಾಧು ಜೀವನ ನಡೆಸುತ್ತಾ ಮಧ್ಯ ಮಾರ್ಗವನ್ನು ಅನುಸರಿಸುವುದು ಬಹಳ ಉತ್ತಮವಾದುದು ಮತ್ತು ಸುರಕ್ಷಿತವಾದುದು ಅಂತ ಹೇಳಿ ಅವರು ಕರೆ ಕೊಡ್ತಾರೆ. ಜಗತ್ತಿನ ಪ್ರಪಂಚದ ಜನಗಳಿಗೆ ಕರೆ ಕೊಡ್ತಾರೆ. ಅವರೇನು ಅಂದು ಅವತ್ತು ಕರೆ ಕೊಟ್ಟರೋ ಇವತ್ತು ಅದು ನಮಗೂ ಕೂಡ ಅನ್ವಯ ಆಗುತ್ತೆ. ಆ ಕರೆ ನಮಗೆ ಅಂದ್ಕೊಂಡು ನೀವು ಆ ಕರೆಯನ್ನು ಕೇಳಿ. ಎಲ್ಲರೂ ಕಿವಿಗೊಟ್ಟು ಕೇಳಿ. ಸತ್ಯ ಮಾರ್ಗದಲ್ಲಿ ನಡೆಯಲು ಈ ಮಾರ್ಗವನ್ನು ನಿಮಗಾಗಿ ಹೇಳಿದ್ದೇನೆ. ಇದೇ ಜೀವನದ ಪರಮ ಗುರಿ. ಈ ಗುರಿಯನ್ನು ಸಾಧಿಸಿ ಅದನ್ನು ನಿಮ್ಮದಾಗಿಸಿಕೊಳ್ಳಿ. ಭಗವಾನರು ಈ ಪ್ರೀಚ್ ವಾಟ್ ಈ ಪ್ರಾಕ್ಟೀಸ್ಡ್ ಸ್ವಾನುಭವದ ಮಾತುಗಳವರು ಮತ್ತು ಅವರ ಇಡೀ ಉಪದೇಶಗಳ ಸಾರವನ್ನು ಒಂದೇ ವಾಕ್ಯದಲ್ಲಿ ಹೇಳಬಹುದು. ಕೆಟ್ಟದ್ದನ್ನು ಮಾಡಬೇಡ, ಒಳ್ಳೆಯದನ್ನೇ ಮಾಡು. ಈಗ ಸಂಕ್ಷಿಪ್ತವಾಗಿ ಆ 4 ಆರ್ಯ ಸತ್ಯಗಳನ್ನು ನಾವು ನೋಡೋಣ. ಆಮೇಲೆ ನಮ್ಮ ಇಂದಿನ ಉಪನ್ಯಾಸಕ್ಕೆ ಬರೋಣ. ದುಃಖ ಇದೆ, ಎಲ್ಲೆಲ್ಲೂ ನಾವು ದುಃಖ ನೋಡ್ತಾ ಇದ್ದೀವಿ. ವ್ಯಕ್ತಚೇತನವೆಲ್ಲ ದುಃಖಮಯ. ಪರಮಾತ್ಮದಿಂದ ಸಿಡಿದು ಹೊರಗಡೆ ಬಂದ್ವಿ ಅಂದರೆ ಈ ಪ್ರಪಂಚದಲ್ಲಿ
ಬಂಧನಕ್ಕೊಳಗಾಗ್ತೀವಿ. ದುಃಖ ಇರೋ ಪ್ರಪಂಚ ಇದು. ಜೀವನವು ಎರಡು ವಿಧಗಳಲ್ಲಿ ದುಃಖಮಯ. ಮೊದಲನೆಯದು ಈಶ್ವರ ನಿಯಮಿತವಾದುದು. ಈಶ್ವರನ ಕಟ್ಟಳೆ, ನಾವು ಅನುಭವಿಸಲೇಬೇಕು ದುಃಖನ. ನೋಡಿ, ಇಲ್ಲಿ ಒಂದು ವಿಷಯ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಸ್ಥೂಲ ಪ್ರಪಂಚನೇ ಒಂದು ಅನುಭವ ಗಳಿಸಲಿಕ್ಕೆ ಇರೋ ಒಂದು ಫೀಲ್ಡು. ಇಲ್ಲೇ ನಾವು ಅನುಭವ ತಗೊಳ್ಬೇಕು, ಇಲ್ಲೇ ಬೆಳೀಬೇಕು. ಬೇರೆ ನೋ ಅದರ್ ಪಾತ್ ಟು ಗೋ ಅಂತಾರಲ್ಲ, ಹಾಗೆ ಇಲ್ಲಿ ಬರಬೇಕು, ಇಲ್ಲಿ ಅನುಭವಿಸ್ಬೇಕು, ಮತ್ತೆ ಹೋಗಬೇಕು, ಮತ್ತೆ ಬರಬೇಕು, ಹೋಗಬೇಕು, ಬರಬೇಕು, ಇದೇ ಕೆಲಸ. ಇದರಿಂದ ನಾವು ಬಿಡುಗಡೆ ಹೊಂದಬೇಕಪ್ಪ ಅಂದರೆ ನಾವು ಯಾವ ರೀತಿ ಇಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಸುಮ್ಮನೆ ಹೇಗೋ ಹಾಗೆ ಜೀವನ ನಡೆಸಿ ಹೋಗೋ ಒಂದು ಕೆಲಸವನ್ನು ನಾವು ಕೈ ಬಿಡ್ತೀವಿ. ಏನೋ ಒಂದು ಅರ್ಥ ಇದೆ ನಮ್ಮ ಜೀವನಕ್ಕೆ. ವ್ಯಕ್ತ ಜೀವನವೆಲ್ಲ ದುಃಖಮಯವಾದುದು, ಅದು ಪರಿಮಿತಿಗೆ ಒಳಪಟ್ಟಿರುತ್ತದೆ. ಯಾವ ರೀತಿ ಪರಿಮಿತಿಗೆ ಒಳಪಡುತ್ತೆ? ಪುರುಷಾತ್ಮ, ಜೀವಾತ್ಮ, ದೇಹಾತ್ಮ. ಪುರುಷಾತ್ಮನ ಶಕ್ತಿಗಳೆಲ್ಲ ಕೆಳಗಡೆ ಇಳಿತಾ ಕಡಿಮೆ ಸಂಕುಚಿತವಾಗ್ತದೆ, ಕಡಿಮೆ ಆಗ್ತದೆ. ಅಲ್ಲೇನು ತನ್ನ ಶಕ್ತಿ ವಿಶೇಷಗಳನ್ನ ತಾನು ಪಡೆದಿದ್ನೋ ವ್ಯಕ್ತವಾದಾಗ ಅವೆಲ್ಲ ಕಾಣದೆ ಹೋಗ್ತವೆ. ಜನ್ಮಗಳನ್ನು ಎತ್ತುವುದು ಜೀವನಿಗೆ ಒಂದು ವಿಧವಾದ ಬಂಧನವಾದುದರಿಂದ ಜೀವನವೇ ದುಃಖಮಯ. ಜೀವಾತ್ಮನು ಈ ಮೂರು ಲೋಕಗಳನ್ನು ಹಿಡಿದು ಏನು ಕೆಳಗಡೆ ಬರ್ತಾನೋ ಇದು ಜೈಲು. ಸ್ಥೂಲ ಲೋಕ, ಸ್ಥೂಲ ಪ್ರಪಂಚ ಜೈಲು ಮಹಾತ್ಮರ ದೃಷ್ಟಿಯಲ್ಲಿ. ನಮ್ಮ ದೃಷ್ಟಿಯಲ್ಲಿ ಹೇಗಿದೆಯೋ ನಮಗೆ ಗೊತ್ತು ಈ ಸ್ಥೂಲ ಪ್ರಪಂಚ. ಅವರ ದೃಷ್ಟಿಯಲ್ಲಿ ಮಾತ್ರ ಇದು ಬಂದೀಖಾನೆ, ಜೈಲು. ಈಗ ನಾವು ಮೂರು ಲೋಕಗಳನ್ನು ಹಿಡಿತೀವಿ, ಸ್ಥೂಲ ಲೋಕಕ್ಕೆ ಬರ್ತೀವಿ. ಇಲ್ಲಿ ನಾವು ಜನ್ಮ ತಗೊಳ್ಳೇಬೇಕು, ಬರ್ತೀವಿ, ಇಲ್ಲಿ ದುಃಖ ಅನುಭವಿಸ್ತೀವಿ. ಈ ಮೊದಲನೇ ಈಶ್ವರ ನಿಯಮಿತವಾದ ಒಂದು ಕಟ್ಟಳೆ ಏನಿದೆಯೋ ಈ ದುಃಖವನ್ನು ನಾವು ಅನುಭವಿಸಿಯೇ ತೀರಬೇಕು. ಇದು ಒಂದು ವಿಧವಾದ ದುಃಖ. ಇನ್ನೊಂದು ಸ್ವಯಂಕೃತ ಅಪರಾಧ ಅಂತೀವಲ್ಲ ನಾವು, ಮನುಷ್ಯಕೃತ, ನಾವೇ ಮಾಡ್ಕೊಳ್ಳೋದು. ಕೆಲವು ದುಃಖಗಳಿಗೆ ಒಳಗಾಗೋದು ಏತಕ್ಕೋಸ್ಕರ ಅಂದರೆ ಆಸೆ, ತೃಷ್ಣೆ, ಬಯಕೆ. ಆಸೆಪಟ್ಟು ಸಂಪತ್ತು, ಕೀರ್ತಿ, ಸ್ಥಾನಮಾನಗಳಿಗೆ ತೀವ್ರವಾದ ಒಂದು ಪ್ರಯತ್ನ ಪಡಲಿಕ್ಕೆ ಹೋಗ್ತೀವಿ ನಾವು ಹೊರ ಪ್ರಪಂಚದಲ್ಲಿ. ಅದು ಸ್ವಯಂಕೃತ ಅಪರಾಧ. ಆವಾಗ ನಾವು ದುಃಖಕ್ಕೆ ಒಳಗಾಗ್ತೀವಿ. ಸರ್ವ ಪ್ರಯತ್ನ ಮಾಡ್ತೀವಿ ಅವುಗಳ ಸ್ಥಾನ ಪಡೀಲಿಕ್ಕೆ, ಸ್ಥಾನಮಾನ ಪಡೀಲಿಕ್ಕೆ. ಅವು ದೊರೆತವೋ ಇಲ್ವೋ ಒಂದು ಚಿಂತೆ, ದೊರೆತಾಗ ಯಾವಾಗ ತನ್ನಿಂದ ಕಳಚಿ ಹೋಗುತ್ತವೆಯೋ ಎಂಬ ಚಿಂತೆ. ಅಕಸ್ಮಾತ್ ತನಗೆ ದೊರೆಯದಂಗೆ ನಮ್ಮ ಸ್ನೇಹಿತನಿಗೆ ಸಿಕ್ತಪ್ಪ ಆ ಸ್ಥಾನಮಾನ, ಅವರ ಮೇಲೆ ಅಸೂಯೆ, ದ್ವೇಷ. ಈ ಭಾವನೆಗಳೆಲ್ಲ ನಮ್ಮ ದುಃಖವನ್ನು ಹೆಚ್ಚಿಸ್ತವೆ. ಇನ್ನು ಕೆಲವು ಉನ್ನತ ವರ್ಗಕ್ಕೆ ಸೇರಿದ ಆಸೆಗಳಿವೆ ನಮ್ಮಲ್ಲಿ. ಈಗ ನಮ್ಮ ಮಕ್ಕಳು ನಾವು ಅತಿಯಾಗಿ ಪ್ರೀತಿಸ್ತೀವಿ ಅಂದ್ಕೊಳ್ಳೋಣ. ಅದೇ ಪ್ರೀತಿಯನ್ನು ಅವರು ನಮಗೆ ತೋರಿಸದೇ ಇದ್ದ ಪಕ್ಷದಲ್ಲಿ ಪ್ರತಿಯಾಗಿ ನಾವು ಪ್ರೀತಿ ಅಪೇಕ್ಷೆ ಪಡ್ತೀವಿ. ಇಲ್ಲಪ್ಪ, ಒಂದು ಸಮಯ ಅವರು ನಮ್ಮ ಮೇಲೆ ಅಂತಹ ಒಂದು ನಾವು ತೋರಿಸಿದಂತಹ ಪ್ರೀತಿ ಅವರು ನಮಗೆ ತೋರಿಸಲಿಲ್ಲ. ಆವಾಗ ಮತ್ತೆ ದುಃಖಕ್ಕೊಳಗಾಗ್ತೀವಿ, ಕರ್ಮ ಕಟ್ಟಳೆ ಮರೆತುಬಿಡ್ತೀವಿ, ದುಃಖಕ್ಕೊಳಗಾಗ್ತೀವಿ. ಆದರೆ ಇಲ್ಲಿ ಹೇಳ್ತಾರೆ, ಪ್ರೇಮ ಎನ್ನುವ ಸದ್ಗುಣವನ್ನು ಬಲವಂತದಿಂದ ಹೊಂದಲಾಗುವುದಿಲ್ಲ. ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಸ್ವಾಭಾವಿಕವಾಗಿ ತನಗೆ ತಾನೇ ಉತ್ಪತ್ತಿಯಾಗಿ ಹರಿದು ಹೋಗುವ ಒಂದು ದಿವ್ಯ ಶಕ್ತಿ. ಬಲವಂತದಿಂದ ಪ್ರೇಮವನ್ನು ಪಡೆಯಲಿಕ್ಕಾಗಲ್ಲ.
ಆಗ ನಾವು ಇಸಾಫಿಲ್ ಸೊಸೈಟಿ ಸದಸ್ಯರು ಆ ಪ್ರೇಮ ನಮಗೆ ಅವರು ಕೊಡಲಾಗದಿದ್ದಾಗ ಅದನ್ನು ನಾವು ಒಪ್ಪಿಕೊಂಡು ದುಃಖಕ್ಕೆ ಅವಕಾಶ ಕೊಡದಷ್ಟು ಶಕ್ತವಾಗಿರಬೇಕು. ಅಂದರೆ ಈ ಕರ್ಮ ಕಟ್ಟಳೆಯನ್ನು ಅರ್ಥ ಮಾಡ್ಕೊಂಡು ನಾವು ಬಿಡಪ್ಪ ಇರಲಿ, ಅವರು ಕೊಡದಿದ್ರೇನು, ಅವ್ರ ಹತ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ, ನಮ್ಮ ಹಿಸಾರ್ಟಿಕ್ ಸೊಸೈಟಿ ತತ್ವ ಅದಕ್ಕೆ ಅನುಸಾರವಾಗಿ ನಾವು ನಡೆಯೋಣ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಮೂಡಬೇಕು. ಆವಾಗ ದುಃಖ ನಮ್ಮಿಂದ ಕಳಚಿ ಹೋಗುತ್ತೆ. ಹಿಸಾರ್ಟಿಕ್ ಸೊಸೈಟಿ ಸದಸ್ಯರು ಈಗ ಆಗಿನ ಕಾಲದಲ್ಲಿ ಬುದ್ಧನ ಬೋಧೆಯನ್ನು ಯಾರು ಅನುಸರಿಸಬೇಕೋ ಅವರು ಇಂತಹ ಭಾವನೆಯಲ್ಲಿಗೆ ಹೊಂದಬೇಕು. ಹೀಗೆ ಜನನವು ದುಃಖ, ರೋಗ ದುಃಖ, ಮುಪ್ಪು ದುಃಖ, ಮರಣ ದುಃಖ, ಅಂದರೆ ಜೀವನವೆಲ್ಲ ದುಃಖಮಯ. ಹೀಗೆ ಶೋಕ, ನೋವು, ಚಿಂತೆ, ಕೊರಗು, ನಿರಾಶೆ, ಆಶಾಭಂಗ ಎಲ್ಲವೂ ಒಂದು ರೀತಿಯ ದುಃಖನೇ. ಭಗವಾನ್ ಬುದ್ಧದೇವನ ಬೋಧೆಯಲ್ಲಿ ಸತ್ಯವಿದೆ. ಯಾಕಂದರೆ ಎಲ್ಲೆಲ್ಲೂ ನಾವು ನೋಡ್ತಾ ಇದ್ದೀವಿ ದುಃಖನ. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇದೆ ಅಂತ ನಾವು ಒಪ್ಕೊಳ್ಳೋದು. ಇನ್ನು ದುಃಖಕ್ಕೆ ಕಾರಣ ಎರಡನೇ ಮಹಾಸತ್ಯ. ದುಃಖಕ್ಕೆ ಕಾರಣ ಆಸೆ, ತೃಷ್ಣೆ. ತೃಷ್ಣೆ ಅಂದರೆ ಬಯಕೆಗಳು. ನಾವು ಏನೇನೋ ಬಯಕೆಗಳು ಇಟ್ಕೊಂಡಿರ್ತೀವಲ್ಲ. ನೋಡ್ರಿ, ಒಂದು ಉದಾಹರಣೆ ಕೊಡೋದಾದರೆ, ಯಾವುದೋ ಸ್ವೀಟಿನ ಮೇಲೆ ನನಗೆ ಬಹಳ ವ್ಯಾಮೋಹ. ಒಂದು ಸ್ವೀಟ್ ಯಾವುದೋ ಸಿಹಿ, ಅದರ ಮೇಲೆ ಆ ವ್ಯಾಮೋಹ ಕಳಿಸ್ಕೊಡೋಕ್ಕಾಗದೇ ಇಲ್ಲ ನನಗೆ. ಆ ವ್ಯಾಮೋಹದಿಂದ ನಾವು ಮತ್ತೆ ಪುನರ್ಜನ್ಮ ಪಡಿತೀವಿ. ಅದು ಹುಟ್ಟುವಿಗೆ ಕಾರಣವಾಗುತ್ತೆ ಆ ವ್ಯಾಮೋಹ. ಮನುಷ್ಯನಿಗೆ ಅಧಿಕಾರ, ಸಂಪತ್ತು, ಸ್ಥಾನಮಾನ ಇವುಗಳ ಮೇಲೆ ಆಸೆ ಇಲ್ಲದಿದ್ದರೆ ಅವುಗಳಿಗಾಗಿ ಅವನು ಅತಿಯಾದ ಪ್ರಯತ್ನ ಮಾಡುವುದಿಲ್ಲ. ಅವು ಬರಲಿ ಬಾರದಿರಲಿ, ಬಂದಾಗ ಹಿಗ್ಗುವುದಿಲ್ಲ, ಹೋದಾಗ ಕುಗ್ಗುವುದಿಲ್ಲ, ಯಾವಾಗಲೂ ಶಾಂತವಾಗಿರುತ್ತಾನೆ. ಅಂದರೆ ನನ್ನ ಮನಸ್ಸು ಕಳವಳ ದುಃಖಕ್ಕೆ ಒಳಗಾಗುವುದಿಲ್ಲ. ದುಃಖಕ್ಕೆ ಕಾರಣ ಆಸೆಯಾಗಿದ್ದರಿಂದ ನಾವು ಆ ಬೈಕ್ಗಳನ್ನು ನಾವು ಇಟ್ಕೋಬಾರ್ದು. ಇದು ಮೊದಲನೇ ಒಂದು ಉದಾಹರಣೆ. ಎರಡನೇದು, ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿ ಪಾತ್ರರು ಯಾರಾದರೂ ಸ್ವರ್ಗಸ್ಥರಾಗ್ತಾರೆ ಅಂದ್ಕೊಳ್ಳೋಣ. ನಾವು ಅವರ ಸ್ಥೂಲ ದೇಹವನ್ನು ಅತಿಯಾಗಿ ಪ್ರೀತಿಸ್ತಿದ್ರೆ ಆ ವಿಯೋಗದಿಂದ ನಮಗೆ ಪ್ರಪಂಚವೇ ಶೂನ್ಯವಾದಂತೆ ಕಾಣುತ್ತೆ. ಹೊರ ಪ್ರಪಂಚದಲ್ಲಿ ನಾವು ನೋಡ್ತೀವಲ್ಲ, ಎಷ್ಟು ದುಃಖಕ್ಕೆ ಒಳಗಾಗ್ತಾರೆ ಆ ಸ್ಥೂಲ ದೇಹ ಕಣ್ಮರೆಯಾದಾಗ. ನಾವು ಅವರ ಸ್ಥೂಲ ದೇಹಕ್ಕಿಂತ ಹೆಚ್ಚಾಗಿ ಅವರ ಆತ್ಮವನ್ನು, ಅವರ ಸದ್ಗುಣಗಳನ್ನು ಪ್ರೀತಿಸುತ್ತಿದ್ದರೆ ನಮಗೆ ಅಷ್ಟು ದುಃಖವಾಗುವುದಿಲ್ಲ. ಏಕೆಂದರೆ ಮರಣವು ಸ್ಥೂಲ ದೇಹಕ್ಕೆ ಮಾತ್ರ, ಆತ್ಮನಿಗಲ್ಲ. ಆತ್ಮನು ನಿತ್ಯ. ಈ ಒಂದು ವಿಷಯ ನಮಗೆ ಖಚಿತತೆ ಬರಬೇಕು ಈ ವಿಷಯದಲ್ಲಿ. ಇನ್ನು ಕೆಲವರು ವಯಸ್ಸಾದ ಹಾಗೆಲ್ಲ ನೋಡಿರಿ, ಬಹಳ ಜನ ನಾವೆಲ್ಲ ವಯಸ್ಸಾದರೆ ಇಲ್ಲಿರೋದು ದುಃಖಕ್ಕೊಳಗಾಗ್ತೀವಿ. ಏನಪ್ಪ, ನನ್ನ ಹರಿಯದಲ್ಲಿ ಹೇಗಿದ್ದೆ, ಎಷ್ಟು ಶಕ್ತಿ ಇತ್ತು, ಎಂಥ ಪಟುವಾಗಿತ್ತು ನನ್ನ ಶರೀರ, ಈಗ ಶಕ್ತಿನೇ ಇಲ್ಲಪ್ಪ. ಮುಪ್ಪಾಗುವುದು ಸಹಜ ಕ್ರಿಯೆ. ವಯಸ್ಸಾಗೋದು ಸಹಜ ಕ್ರಿಯೆ, ಮುಪ್ಪಾಗುವುದು ಸಹಜ ಕ್ರಿಯೆ ಅಲ್ವಾ? ಮುದಿತನಕ್ಕಾಗಿ ಚಿಂತಿಸಕೂಡದು. ವಯಸ್ಸಾತನಪ್ಪ ಅಂತ ನಾವು ಚಿಂತೆಗೊಳಗಾಗಬಾರ್ದು, ದುಃಖಕ್ಕೊಳಗಾಗಬಾರ್ದು. ದೇಹವು ನಶ್ವರವೆಂದು ನಮಗೆಲ್ಲ ಗೊತ್ತಿದೆ. ಸ್ಥೂಲ ದೇಹ ಇವತ್ತಲ್ಲ ನಾಳೆ ಅದು ಕಳಿಸಿ ಹಾಕಲೇಬೇಕು. ನಾವು ಹೊಸ ದೇಹ ಬರುತ್ತೆ, ಅತ್ಯಂತ ಚಟುವಟಿಕೆಯಾದ ದೇಹ ನಾವು ಪಡಿತೀವಲ್ಲ ಅನ್ನೋ ಒಂದು ಭಾವನೆಯಿಂದ ನಾವು ಸಂತೋಷವಾಗಿರ್ಬೇಕು ಯಾವಾಗ. ಆಮೇಲೆ ಜೀವನದ ರಹಸ್ಯವನ್ನು ತಿಳ್ಕೊಬೇಕು ನಾವು. ಮುಪ್ಪಾಗಿರೋರು, ವಯಸ್ಸಾಗಿರೋರು ಜೀವನದ ರಹಸ್ಯ ಯಾವುದಪ್ಪ ರಹಸ್ಯ? ಅದು ವೈರಾಗ್ಯ ಭಾವನೆಯನ್ನು ತಾಳಬೇಕು ನಾವು. ಆದಷ್ಟು ಭಗವಂತನ ಹೆಸರಿನಲ್ಲಿ
ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡ್ತಾ ವೈರಾಗ್ಯ ಭಾವನೆಯಿಂದ ನಾವು ಜೀವಿತವನ್ನು ನಡೆಸ್ತೇವೆ. ಜನರು ಕಾಯ ವಾಚ ಮನಸ ಕೆಟ್ಟ ಕೆಲಸಗಳಲ್ಲಿಯೇ ತೊಡಗುವರು. ನೋಡಿ, ಸಾಧಾರಣ ಜನರ ಒಂದು ಸ್ಥಿತಿ ಹೇಳ್ತಾರೆ ಇಲ್ಲಿ. ಹೊರ ಪ್ರಪಂಚದಲ್ಲಿ ನಾವು ನೋಡ್ತೀವಲ್ಲ, ಇದರ ಫಲವಾಗಿ ದುಃಖಮಯವಾದ ನರಕವನ್ನು ಅವರು ಅನುಭವಿಸುತ್ತಾರೆ. ಯಾವಾಗ ಇಂಥ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗ್ತಾರೋ ಮತ್ತೆ ಪುನರ್ಜನ್ಮ, ಮತ್ತೆ ಅಲ್ಲಿಯೂ ದುಃಖ, ಹೀಗೆ ಮುಂದುವರಿಯುತ್ತದೆ. ಮೂರನೇ ಸತ್ಯ ದುಃಖ ನಿವಾರಣೆ. ದುಃಖ ನಿವಾರಣೆಯ ಆರ್ಯ ಸತ್ಯ. ದುಃಖಕ್ಕೆ ಕಾರಣ ಆಗಲೇ ನಾವು ತಿಳ್ಕೊಂಡ್ವಲ್ಲ, ಆಸೆ. ದುಃಖ ನಿವಾರಣೆ ಆಗಬೇಕಪ್ಪ ಅಂದರೆ ಆಸೆಯನ್ನು ಬಿಡಬೇಕು. ನಾವು ವ್ಯಾಮೋಹವನ್ನು ಬಿಡಬೇಕು, ತೃಷ್ಣೆಯನ್ನು ಬಿಡಬೇಕು, ಕಡಿಮೆ ಮಾಡಿಕೊಡಬೇಕು. ತೃಷ್ಣೆಗೆ ವಶವಾಗದೆ ಅದನ್ನು ಸಂಪೂರ್ಣವಾಗಿ ಇಲ್ಲದಂತಾಗಿ ಮಾಡುವುದು. ನೋಡಿ, ಎಷ್ಟು ಸರಳವಾಗಿದ್ದಾವೆ ಭಗವಾನ್ ಬುದ್ಧರ ಬೋಧಿಗಳು. ಆಸೆ ಬಿಡಪ್ಪ, ನೀನು ಮುಂದಕ್ಕೆ ಹೋಗ್ತೀಯ. ಆಸೆಯೇ ದುಃಖಕ್ಕೆ ಮೂಲ. ತೃಷ್ಣೆ ನಮ್ಮಲ್ಲಿ ಪೂರ್ತಿಯಾಗಿ ನಷ್ಟವಾದಾಗ ಪುನರ್ಜನ್ಮದ ನಿವಾರಣೆ ಆಗುತ್ತೆ. ಮಾನವನು ತೃಷ್ಣೆಯಿಂದ, ದ್ವೇಷದಿಂದ, ಮೋಹದಿಂದ ಬಂಧಿತನಾಗಿ ತನ್ನ ನಾಶವನ್ನು ಮಾಡಿಕೊಂಡು ನೋವು ಮತ್ತು ದುಃಖವನ್ನು ಅನುಭವಿಸುತ್ತಾನೆ. ಆದರೆ ರಾಗ, ದ್ವೇಷ, ಮೋಹವನ್ನು ವರ್ಜಿಸಿದರೆ ಯಾವ ದುಃಖ ನೋವನ್ನು ಅನುಭವಿಸುವುದಿಲ್ಲ. ಅಂದರೆ ಸ್ವಯಂಕೃತ ಅಪರಾಧ ಅಂತ ನಾವೇ ಮಾಡ್ಕೊಂಡಿರ್ತೀವಲ್ಲ, ಅವೆಲ್ಲನೂ ನಾವು ಇಲ್ದಂಗೆ ಮಾಡ್ಕೋಬೋದು. ಇನ್ನು ಈಶ್ವರ ನಿಯಮಿತವಾದ ಒಂದು ಕಟ್ಟಳೆ, ನಾವು ಆ ದುಃಖವನ್ನು ಅನುಭವಿಸಲೇಬೇಕು. ಅದಕ್ಕೆ ಬೇರೆ ದಾರಿ ಇಲ್ಲ. ನೆಮ್ಮದಿಯಿಂದ ನಾವು ಜೀವಿತವನ್ನು ನಡೆಸಬೇಕು. ಪ್ರಪಂಚದ ಮಧ್ಯದಲ್ಲಿದ್ದರೂ ಕೂಡ ಪ್ರಾಪಂಚಿಕರಾಗದೇ ಇರಲು ಸಾಧ್ಯ. ನಾವು ಹಿಂದೆ ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸುವುದಕ್ಕೆ ಮಾತ್ರವಲ್ಲದೆ, ನೋಡ್ರಿ, ನಾವು ಯಾಕೆ ಬರ್ತೀವಿ ಸ್ಥೂಲ ಪ್ರಪಂಚಕ್ಕೆ? ನಮಗೆಲ್ಲ ಕರ್ಮಗಳು ನಾಶವಾಗಬೇಕಲ್ಲ, ತೀರಿಸ್ಬೇಕಲ್ಲ ನಾವು. ಇದೇ ಫೀಲ್ಡು ಸ್ಥೂಲ ಪ್ರಪಂಚ. ಆ ಕರ್ಮ ಫಲಗಳನ್ನು ಅನುಭವಿಸ್ಬೇಕು. ಆಮೇಲೆ ನಮ್ಮ ಬೆಳವಣಿಗೆಯೂ ಸಹ ಇಲ್ಲೇ ಆಗಬೇಕು. ನಾವು ಇನ್ನೂ ಸ್ವಲ್ಪ ಕಾಲ ಈ ಪ್ರಪಂಚದಲ್ಲಿ ಜನ್ಮ ತೆಗೆದುಕೊಳ್ಳುವುದು ಅನಿವಾರ್ಯ, ಅವಶ್ಯಕ. ಏನಪ್ಪ ಬರ್ತೀವಿ, ನಾವು ದುಃಖ ಅನುಭವಿಸ್ಬೇಕು. ನಾವು ಯಾಕೆ ಹುಟ್ಟಬೇಕು? ಅಲ್ಲೇ ಇದ್ದರೆ ಆರಾಮಾಗಿರ್ತೀವಲ್ಲ, ದುಃಖ ಅನುಭವಿಸ್ಬೇಕಾದಿರಲ್ವಲ್ಲ. ಆದರೆ ಅನುಭವಗಳನ್ನ ತೆಗೆದುಕೊಂಡು ಪ್ರತಿಯೊಂದು ಸದ್ಗುಣಗಳನ್ನು ಬೆಳೆಸಿಕೊಂಡು ಆ ಪರಮಾತ್ಮನ ಸಕಲ ಸದ್ಗುಣಗಳು ನಮ್ಮವಾಗಬೇಕಪ್ಪ ಅಂದರೆ ಇಲ್ಲಿ ನಾವು ಬರಲೇಬೇಕು, ಇಲ್ಲಿ ಅನುಭವಿಸಲೇಬೇಕು. ಆದರೆ ಇಲ್ಲಿ ಜೀವಿತ ವ್ಯಾಮೋಹರಹಿತವಾಗಿರಬೇಕು. ರಾಗದ್ವೇಷಗಳಿಗೆ ಒಳಗಾಗದಂಗೆ ಭಗವಂತನ ಹೆಸರಿನಲ್ಲಿ ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ನಾವು ಮಾಡ್ತಾನ, ಆದಷ್ಟು ಪರೋಪಕಾರಿಗಳಾಗಿ ಜೀವನ ನಡೆಸ್ತಾನ ಹೋದರೆ ಜನ್ಮಗಳು ಕಡಿಮೆ ಆಗ್ತವೆ. ಇನ್ನು ದುಃಖ ನಿವಾರಣೋಪಾಯ. ಈ ದುಃಖ ನಿವಾರಣೆಗೆ ಅವರು ಅಷ್ಟಾಂಗ ಪದಗಳನ್ನ ಕೊಡ್ತಾರೆ. ದಿ ನೋಬಲ್ 8-fold ಪಾತ್. ಗೌತಮ ಬುದ್ಧರು ಅಷ್ಟಾಂಗ ಪದದ ಮೂಲಕ ದುಃಖ ನಿವಾರಣೆಯನ್ನು ಬೋಧಿಸಿದ್ದಾರೆ. ಇದೊಂದು ದಿವ್ಯವಾದ ಬೋಧೆ. ಇವುಗಳಲ್ಲಿ ಪ್ರತಿಯೊಂದನ್ನು ನಾವು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರುವುದಾದರೆ ಅಂತಹ ಸಾಧಕನ ಪ್ರಗತಿಯು ತುಂಬ ತೀವ್ರವಾಗಿಯೂ ಖಚಿತವಾಗಿಯೂ ಸಾಗುವುದು. ಅಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಭಗವಾನ್ ಬುದ್ಧರು. ಭಗವಾನರು ಸುಖ ಮತ್ತು ಶಾಂತಿದಾಯಕವಾದ ವಿವೇಕಪೂರ್ಣವಾದ ಜ್ಞಾನೋದಯ ಮಾರ್ಗವನ್ನು ಒಳಗೊಂಡ, ಸುಖ ಮತ್ತು ಶಾಂತಿದಾಯಕವಾದ ವಿವೇಕಪೂರ್ಣವಾದ ಜ್ಞಾನೋದಯ ಮಾರ್ಗವನ್ನು ಒಳಗೊಂಡ ನಿರ್ವಾಣದ ಕಡೆ ಕರೆದುಕೊಂಡು ಹೋಗುವ ಮಧ್ಯಮ ಮಾರ್ಗವನ್ನು ಕಂಡುಹಿಡಿದು ಪ್ರಪಂಚಕ್ಕೆ ಬೋಧಿಸಿದ್ದಾರೆ. ಇದೇ ಆರ್ಯ ಅಷ್ಟಾಂಗ ಪದ. ದುಃಖ ನಿವಾರಣೆಗಾಗಿ ಅವರು ಅಷ್ಟಾಂಗ ಪದವನ್ನು ಅಷ್ಟಾಂಗ ಪದದ 8 ಮೆಟ್ಟಿಲುಗಳನ್ನು ಹೇಳಿದ್ದಾರೆ. ಇನ್ನೊಂದು ಸರಿ ಅವನು ಜ್ಞಾಪಕ ಮಾಡಿಕೊಳ್ಳೋಣ. ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ,
ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ನೆನಪು, ಸರಿಯಾದ ಧಾರಣ. ಈ 8 ಮೆಟ್ಟಿಲುಗಳನ್ನು ಅಥವಾ ಅಂಗಗಳನ್ನು 3 ವರ್ಗದಲ್ಲಿ ಅಳವಡಿಸಲಾಗಿದೆ. 3 ವರ್ಗಗಳು ಮಾಡಿದರೆ ಪ್ರಜ್ಞಾ, ಶೀಲ, ಸಮಾಧಿ. ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ ಪ್ರಜ್ಞಾ ವರ್ಗ, ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ ಶೀಲ ವರ್ಗ, ಸರಿಯಾದ ಪ್ರಯತ್ನ, ಸರಿಯಾದ ನೆನಪು, ಸರಿಯಾದ ಧಾರಣ ಸಮಾಧಿ ವರ್ಗ. ಇಲ್ಲಿ ನಾವು ಸಾಮಾನ್ಯವಾಗಿ ಅಂದರೆ ಇದನ್ನು ಶೀಲ ಅಂತ ಕರಿತೀವಿ. 3 ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ. ಇದೇ ನಮ್ಮದು ಉಪನ್ಯಾಸದ ವಿಷಯವು. ಇವು ನಾವು ಸ್ವಲ್ಪ ಆಳವಾಗಿ ವಿವರವಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಶೀಲ ಅಂದರೆ ಮಾತಿನಲ್ಲೂ ಕೆಲಸದಲ್ಲೂ ಹೊಂದಿಕೊಂಡು ನಡೆಯುವುದು. ಸಾಮಾನ್ಯ ಅರ್ಥ, ಭಗವಾನ್ ಬುದ್ಧರ ಅರ್ಥ ಬೇರೆ ಇದೆ. ಕಾರ್ಯಕಾರಣಗಳನ್ನು ಸಮಗಟ್ಟಿ ನಮ್ಮ ಹೊಸ ದುಷ್ಕರ್ಮಕ್ಕೆ ಅವಕಾಶವಿಲ್ಲದಂತೆ ಮಾಡಿಕೊಳ್ಳುವ ಜೀವಿತ. ನಾವು ಶೀಲವಂತರಾದರೆ ಹೊಸ ಕರ್ಮವನ್ನು ಕಟ್ಟಿಕೊಳ್ಳುವುದಿಲ್ಲ. ಅಂತಹ ಜೀವಿತವನ್ನು ನಾವು ನಡೆಸ್ತೀವಿ. ಶೀಲವೆಂದರೆ ಸಾಮಾನ್ಯವಾಗಿ ಒಳ್ಳೆಯ ನಡತೆ, ನುಡಿ ನಡೆಯಲ್ಲಿ ಸಾಮರಸ್ಯ. ನುಡಿದಂತೆ ನಡೆ ಈ ಜನ್ಮ ಕಡೆ, ಇದು ನಾವು ಸಾಕಷ್ಟು ಸರಿ ಕೇಳಿದ್ದೀವಿ. ಕಾಯ ವಾಚ ಮನಸ್ಸ ಒಂದೇ ಆಗಿದ್ದರೆ ಅವನ್ನ ಏನಂತ ಕರಿತೀವಿ? ಪ್ರಾಮಾಣಿಕ ವ್ಯಕ್ತಿ. ಅಂದರೆ ಅವನು ಶೀಲವಂತ. ಕಾಯ ವಾಚ ಮನಸ್ಸ ಒಂದೇ ಆಗಿದ್ದರೆ ಅವನು ಶೀಲವಂತ. ಅವನು ಒಳ್ಳೆಯ ಮನಸ್ಸಿನಿಂದ ಫಲಾಪೇಕ್ಷೆ ಇಲ್ಲದಂತೆ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ. ಇನ್ನು ಈ 3 ಶೀಲದ 3 ಅಂಗಗಳಲ್ಲಿ ಮೊದಲನೇ ಅಂಗ ನೋಡೋಣ, ಸರಿಯಾದ ಮಾತು. ನೋಡ್ರಿ, ಮಾತಿನ ನಿಯಮವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲರೂ ಮಾತಾಡ್ತೀವಿ, ಎಂತೆಂತಹ ಮಾತುಗಳು ಆಡ್ತೀವಿ ಹೊರಗಡೆ, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಾವು ವರ್ತಿಸ್ತೀವಿ ಅನ್ನೋದನ್ನ ಸ್ವಲ್ಪ ವಿವರವಾಗಿ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಭಗವಾನ್ ಬುದ್ಧರ ಒಂದು ಅರ್ಥ, ಸತ್ಯಕ್ಕೆ ಕುಂದು ಬರದಂತೆ ಹಿತವಾದ ಮಿತವಾದ ಮಾತುಗಳನ್ನು ಆಡುವುದು. ಸರಿಯಾದ ಮಾತು ಅಂದರೆ ಇದು ಅರ್ಥ ಅವರು. ಸತ್ಯಕ್ಕೆ ಕುಂದು ಬರದಂತೆ ಹಿತವಾದ ಮಿತವಾದ ಮಾತುಗಳನ್ನು ಆಡುವುದು. ಇದು ಸಮ್ಯಕ್ ವಚನ ಅಥವಾ ಸರಿಯಾದ ಮಾತು. ಸಮ್ಯಕ್ ಕರ್ಮ, ಸರಿಯಾದ ಕಾರ್ಯ. ಅದಕ್ಕೇನು ಹೇಳ್ತಾರೆ ಅವರು? ಅವ್ರ ವ್ಯಾಖ್ಯಾನ, ಪಂಚಶೀಲಗಳನ್ನು ಅನುಸರಿಸಿ ಸದಾ ಸತ್ಕರ್ಮ ಮಾಡುವುದು. ಇನ್ನು ಸಮ್ಯಕ್ ಜೀವನೋಪಾಯ, 3ನೇ ಅಂಗ. ಅವರ ವ್ಯಾಖ್ಯಾನ, ಬುದ್ಧರ ವ್ಯಾಖ್ಯಾನ, ಯಾವ ಸಂದರ್ಭದಲ್ಲೂ ಹೀನ ಕರ್ಮಗಳನ್ನು ಮಾಡದೆ, ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡದೆ, ತನಗೂ ಸಮಾಜಕ್ಕೂ ಹಾನಿಯಾಗದಂತೆ ಉತ್ತಮವಾಗಿ ಬಾಳುವುದು. ಇನ್ನು ಈ 3 ಅಂಗಗಳ ವಿಷಯವಾಗಿ ನಮ್ಮ ಹಿರಿಯ ಸೋದರರು ಏನೇನು ವ್ಯಾಖ್ಯಾನ ಅಥವಾ ಅರ್ಥ ಕೊಟ್ಟದರೆ ಅವನು ಸ್ವಲ್ಪ ತಿಳ್ಕೊಳ್ಳೋಣ. ಸಮ್ಯಕ್ ವಾಕ್ ಅಥವಾ ಸರಿಯಾದ ಮಾತು, ಪರಮಗುರು ಚರಣ ಸನ್ನಿಧಿಯಲ್ಲಿಯೂ ಹೇಳಿದ್ದಾರೆ, ಮತ್ತು ಅನಿಬೆಸೆಂಟ್ರಿ ಹೇಳಿದ್ದಾರೆ ನಮ್ಮ ಮಾತು ಹೇಗಿರಬೇಕು ಅಂತನ. ಜಿನರಾಜ್ ದಾಸರು, KH ಮಹಾತ್ಮರು ಅವರೇನು ಹೇಳಿದ್ದಾರೆ ನೋಡೋಣ. ಅನವಶ್ಯಕವಾಗಿ ಮಾತನಾಡಲು ಆಸೆ ಪಡಬೇಡ. ನೋಡಿ, ಸಾಕಷ್ಟು ಸಾರಿ ನಾವು ನಮ್ಮ ಜೀವಮಾನದಲ್ಲಿ ಇವನ್ನ ಉಪನ್ಯಾಸದ ಮೂಲಕ, ಗ್ರಂಥಗಳ ಮೂಲಕ ಓದಿದ್ದೀವಿ. ಆದರೂ ಅನುಷ್ಠಾನಕ್ಕೆ ಬಂದಿದೆಯೋ ನಮ್ಮನ್ನು ನಾವೇ ಪ್ರಶ್ನೆ ಮಾಡಬೇಕು. ಅನವಶ್ಯಕವಾಗಿ ಮಾತನಾಡಲು ಆಸೆ ಪಡಬೇಡ. ಮಾತನಾಡಲೇಬೇಕಾದ ಸಂದರ್ಭ ಒದಗಿದಾಗ ನೀನು ಮಾತನಾಡಬೇಕೆಂದಿರುವುದು ಸತ್ಯವಾಗಿದ್ದು, ಅವ್ರು ಹೇಳ್ತಾರೆ ಅಕ್ಷರಶಃ ಸತ್ಯವಾಗಿರಬೇಕು.
ದಯೆಯಿಂದ ಕೂಡಿ ಮತ್ತು ಇತರರಿಗೆ ಪ್ರಯೋಜನಕರವಾಗಿದ್ದರೆ ಮಾತ್ರ ಮಾತನಾಡು, ಇಲ್ಲದಿದ್ದರೆ ಸುಮ್ಮನಿರು. ಮತ್ತೆ ಅನಿಬೆಸೆಂಟ್ ಹೇಳ್ತಾರೆ, ಅನಿಬೆಸೆಂಟ್ ಅವರು ಏನು ಹೇಳ್ತಾರೆ ಅಂದರೆ, ನೀವು ಏನಾದರೂ ಹೇಳುವುದಕ್ಕೆ ಮೊದಲು 3 ವಿಷಯಗಳನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. ನಾನು ಈಗ ಹೇಳಲಿಕ್ಕೆ ಹೊರಟಿರೋ ಮಾತು ನಿಜನೇ, ದಯಾಪರವೇ, ಅದು ಅಗತ್ಯವೇ, ಅದು ಯಾವುದು ಅಲ್ಲವೆಂದಾದರೆ ಅದನ್ನು ಹೇಳಬೇಡಿ. ನೀವು ಏನಾದರೂ ಹೇಳುವುದಕ್ಕೆ ಮೊದಲು 3 ವಿಷಯಗಳನ್ನು ನಿಮಗೆ ನೀವೇ ಕೇಳಿಕೊಳ್ಳಬೇಕು. ಅದು ನಿಜವೇ, ಅದು ದಯಾಪರವೇ, ಅದು ಅಗತ್ಯವೇ, ಅದು ಯಾವುದು ಅಲ್ಲವೆಂದರೆ ಹೇಳಬೇಡಿ. ಜಿನರಾಜ್ ದಾಸರು ಏನು ಹೇಳ್ತಾರೆ, ಮಿತವಾಗಿ ಮಾತನಾಡುವುದು ಉತ್ತಮ. ನೋಡಿ, ನಾವು ಮಾತಿನ ನಿಯಮವೊಂದನ್ನು ಪಾಲಿಸಿದರೆ ಈಗಿನ ಜನ್ಮ ಸಾರ್ಥಕ ಅನ್ನೋ ಒಂದು ಅನಿಸಿಕೆ, ನನ್ನ ಅನಿಸಿಕೆ. ಈ ಜೀವನ ಸಾರ್ಥಕವಾಗುತ್ತೆ ಮಾತಿನ ನಿಯಮವನ್ನು ನಾವು ಅನುಸರಿಸ್ತೇವೆ. ಮಿತವಾಗಿ ಮಾತನಾಡುವುದು ಉತ್ತಮ, ಮೌನವಾಗಿರುವುದು ಇನ್ನೂ ಉತ್ತಮ. ಆದರೆ ಮಾತನಾಡಲೇಬೇಕಾದ ಸಂದರ್ಭದಲ್ಲಿ ಮಾತು ಸತ್ಯವಾಗಿರಬೇಕು, ದಯಾಮಯವಾಗಿಯೂ ಸಹಾಯಕರವಾಗಿಯೂ ಇದೆ ಎಂದು ನಮಗೆ ದೃಢಪಟ್ಟಿರಬೇಕು. ನಮ್ಮ KH ಮಹಾತ್ಮರು ಮಾತನಾಡುವುದಕ್ಕೆ ಮೊದಲು ಜಾಗರೂಕತೆಯಿಂದ ವಿವೇಚಿಸು, ಎಚ್ಚರಿಕೆ ಇರಬೇಕು ಮಾತಾಡೋದಕ್ಕಿಂತ ಮುಂಚೆ. ಇನ್ನು ಮಾತಿನ ಬಗ್ಗೆ ಕೆಲವು ನಾಣ್ಣುಡಿಗಳು ನಾವು ಕೇಳಿರ್ತೀವಿ, ಇನ್ನೊಂದು ಸರಿ ನೆನಪು ಮಾಡಿಕೊಡೋಣ. ಮಾತೆ ಮುತ್ತು, ಮಾತೆ ಮಾಣಿಕ್ಯ. ಮಾತು ಆಡಿದರೆ ಜ್ಯೋತಿರ್ಲಿಂಗದಂತಿರಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೋಡಿ, ಎಷ್ಟು ಸಾರಿ ನಾವು ಈ ನಾಣ್ಣುಡಿಗಳು ಕೇಳಿದ್ದೀವಿ. ಆದರೂ ಕೂಡ ನಮಗೆ ಹೊರ ಪ್ರಪಂಚದಲ್ಲಿ ಎಚ್ಚರಿಕೆ ಇರುತ್ತಾ ಮಾತಾಡೋ ಸಂದರ್ಭದಲ್ಲಿ? ಮಾತನಾಡುವುದಕ್ಕೆ ನಾವು ಆಸೆ ಪಡಬಾರದು. ಮಾತು ಬೆಳ್ಳಿ, ಮೌನ ಬಂಗಾರ. ಎಲ್ಲ ಸಂದರ್ಭಗಳಲ್ಲಿಯೂ ಮಿತವಾಕು ಒಳ್ಳೆಯದು. ನಾವು ಮಾತನಾಡಲೇಬೇಕೆಂದಿದ್ದರೆ ಇತರರಿಗೆ ಪ್ರಯೋಜನಕರವಾದ ಮಾತುಗಳನ್ನು ಆಡೋಣ. ಅಪವಿತ್ರವಾದ, ಒರಟಾದ, ಕೋಪದ ಮಾತುಗಳು ನಮ್ಮ ಬಾಯಿಂದ ಹೊರಬರಬಾರದು. ನಮ್ಮ ಮಾತು, ಮಾತಿನ ಬಗ್ಗೆ ಎಷ್ಟು ವ್ಯಾಖ್ಯಾನ ಇದೆ. ಯಾರ್ಯಾರು ಮಹನೀಯರು ಏನೇನೋ ಅರ್ಥಗಳು ಕೊಟ್ಟಿದ್ದಾರೆ ನೋಡ್ರಿ. ನಮ್ಮ ಮಾತು ನಯವಿನಯಗಳಿಂದ ಕೂಡಿರಬೇಕು. ಮಾತಿನಲ್ಲಿ ಒರಟುತನ, ಅಸಭ್ಯತೆ, ಅಜಾಗರೂಕತೆ ಮತ್ತು ಅಸ್ಪಷ್ಟತೆ, ಸ್ಪಷ್ಟವಾಗಿರ್ಬೇಕು. ನಮ್ಮ ಮಾತುಗಳು ಸ್ಪಷ್ಟತೆ ಇರಬೇಕು. ತನ್ನನ್ನು ತಾನೇ ಅಂಕೆಯಲ್ಲಿಟ್ಟುಕೊಂಡಿರಬೇಕು. ಮಾತನಾಡುವುದಕ್ಕೆ ಮುಂಚೆ ತನ್ನನ್ನು ತಾನೇ ಅಂಕೆಯಲ್ಲಿಟ್ಟುಕೊಳ್ಳಬೇಕು. ಅಂದರೆ ನಮ್ಮ ನಾಲಿಗೆ ಕಟ್ಟುನಿಟ್ಟಿನ ಹತೋಟಿಯಲ್ಲಿರಬೇಕು. ಆರೋಗ್ಯ ಕೆಡಿಸೋದು ಇದೇನೆ, ಸಂಸಾರ ಕೆಡಿಸೋದು ಇದೆ ನಾಲಿಗೆ. ನಾಲಿಗೆ ಕಟ್ಟುನಿಟ್ಟಿನ ಹತೋಟಿಯಲ್ಲಿರಬೇಕು. ಒಂದು ಪಕ್ಷ ನಾವೇ ಮಾತನಾಡುವ ಬದಲು ಇತರರ ಮಾತನ್ನು ಕೇಳಿಸಿಕೊಳ್ಳುವ ಅಭ್ಯಾಸ ಮಾಡೋಣ. ಯಾಕಂದರೆ ನಮಗೆ ದೇವರು 2 ಕಿವಿ ಕೊಟ್ಟಿದ್ದಾನೆ, ಒಂದೇ ಬಾಯಿ. ಜಾಸ್ತಿ ಕೇಳ್ರಪ್ಪ ನೀವು, ಮಾತು ಕಮ್ಮಿ ಮಾಡಿರಿ ಅನ್ನೋ ಅರ್ಥಕ್ಕೆ 2 ಕಿವಿ. ವಿಶ್ವಗುರು ಬಸವಣ್ಣನವರು ಏನು ಹೇಳ್ತಾರೆ ಮಾತಿನ ಬಗ್ಗೆ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆತ್ತಿ ಹೌದು ಹೌದೆನ್ನಬೇಕು.
ಅನವಶ್ಯಕವಾದ ಮಾತುಗಳಿಂದ ನಮ್ಮ ಕಾಲ ಶಕ್ತಿ ಎಲ್ಲ ವ್ಯರ್ಥವಾಗಿ ಹೋಗುತ್ತೆ. ನಾವು ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾತಾಡ್ತೀವಿ ಅದನ್ನು ಸ್ವಲ್ಪ ವಿವರಣೆ ಕೊಡ್ತಾರೆ ಇಲ್ಲಿ. ಕೆಲವರು ತಮ್ಮ ಜಾಣ್ಮೆಯನ್ನು ಪ್ರದರ್ಶಿಸುವ ಸಲುವಾಗಿ ನಾನು ಬಹಳ ಜಾಣನಪ್ಪ, ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ ಇವರು ಅಂದ್ಕೊಳ್ಳಿ ಅಂತ ಮಾತುಗಳ ಹೊಳೆಯನ್ನೇ ಹರಿಸ್ತಾ ಇರ್ತಾರೆ. ತಮ್ಮ ಜಾಣ್ಮೆಯನ್ನು ಪ್ರದರ್ಶಿಸುವ ಸಲುವಾಗಿ ಮಾತನಾಡುತ್ತಲೇ ಇರುತ್ತಾರೆ. ಕೆಲವರು ತಮ್ಮ ಪ್ರತಿಷ್ಠೆಯನ್ನು ತೋರಿಸುವ ಸಲುವಾಗಿ ಮಾತನಾಡ್ತಾರೆ. ನಾನು ಹಾಗೆ ಹೀಗೆ ನಮ್ಮ ಹಿರಿಯರಲ್ಲಿ ಹೀಗೆ, ನಾವಷ್ಟು ನಮಗೆ ಸಂಪಾದನೆ ಇದೆ, ಅಷ್ಟು ಆಸ್ತಿ ಇದೆ, ಪ್ರತಿಷ್ಠೆ. ಇನ್ನೂ ಕೆಲವರು ಮಾತನಾಡದೆ ಮೌನವಾಗಿರುವುದು ಮರ್ಯಾದೆಗೆ ತಪ್ಪುದಲ್ಲ. ಸೈಲೆಂಟಾಗಿದ್ದರೆ ಮರ್ಯಾದೆ ಕಡಿಮೆ ಅಂತ. ಮಾತನಾಡದೆ ಮೌನವಾಗಿರುವುದು ಮರ್ಯಾದೆಗೆ ತಪ್ಪುದಿಲ್ಲವೆಂಬ ಭ್ರಾಂತಿಗೆ ಒಳಗಾಗಿ ಮಾತನಾಡುತ್ತಲೇ ಇರುತ್ತಾರೆ. ಕೆಲವರು ವಿನೋದಕರವಾಗಿ ಇತರರಿಗೆ ಅವಹೇಳನ ಮಾಡುವಂತೆ ಮಾತಿನ ಹೊಳೆಯನ್ನೇ ಹರಿಸುತ್ತಾರೆ. ಆದ್ದರಿಂದ ಸರಿಯಾದ ವಚನ ನಿಷ್ಠೆಯಲ್ಲಿ ನೋಡಿ, ವಚನ ನಿಷ್ಠೆ, ವಚನಕ್ಕೆ ನಿಷ್ಠೆ, ನಾವು ಎಷ್ಟು ಜಾಗರೂಕರಾಗಿದ್ದರೂ ಸಾಲದು. ಕ್ರಿಸ್ತನ ಒಂದು ನುಡಿ ಇದೆ, ಕ್ರಿಸ್ತದೇವನ ಒಂದು ನುಡಿ. ಮನುಷ್ಯರು ಆಡುವ ಪ್ರತಿಯೊಂದು ಅಪ್ರಯೋಜಕ ಮಾತಿಗೂ, ವೇಸ್ಟ್ ಮಾತಾಡ್ತೀವಲ್ಲ ನಾವು, ಅಂತಹ ಪ್ರತಿಯೊಂದು ಮಾತಿಗೂ ದೇವರು ಮಾಡುವ ಅಂತಿಮ ವಿಚಾರಣೆಯ ದಿನ ಲೆಕ್ಕ ಕೊಡಬೇಕು. ಅದು ಮಾತಿನ ಒಂದು ಭಾಗ ಆಯಿತು ಇಲ್ಲಿವರೆಗೂ. ಇನ್ನೊಂದು ಭಾಗ ಹೇಳ್ತಾರೆ, ನಾವು ಇತರರ ಬಗ್ಗೆ ಮಾತನಾಡ ಬಯಸಿದರೆ, ಇನ್ನೊಬ್ಬರ ಬಗ್ಗೆ ಬಹಳ ಮಾತಾಡ್ತೀವಿ ನಾವು, ನಮಗೆಲ್ಲ ಗೊತ್ತಿದೆ, ಬೇರೆಯವ್ರ ಬಗ್ಗೆ ನಾವು ಮಾತಾಡ್ತಲೇ ಇರ್ತೀವಿ. ಆದರೆ ಅವರ ಒಳ್ಳೆಯ ವಿಷಯಗಳನ್ನು ಕುರಿತು ಮಾತನಾಡಬೇಕೇ ವಿನಃ ಅವರಲ್ಲಿರೋ ಒಳ್ಳೆಯ ವಿಷಯ, ಒಳ್ಳೆಯ ಗುಣ ಮಾತಾಡಬೇಕೇ ಹೊರತು ನಾವು ಅವರ ಕೆಟ್ಟ ನಡತೆಯ ವಿಚಾರವಾಗಿ ಮಾತನಾಡಲೇ ಕೂಡದು. ನೋಡ್ರಿ, ಮಾತಿನ ನಿಯಮ ಇದು. ಇನ್ನೊಬ್ಬರಲ್ಲಿರುವ ಕೆಟ್ಟ ವಿಚಾರವಾಗಿ ನಾವು ಇನ್ನೊಬ್ಬರಿಗೆ ಹೇಳೋದೇ ಇಲ್ಲ. ಭಗವಾನ್ ಬುದ್ಧರ ಒಂದು ಆದರ್ಶ ಜೀವಿತದ ಮಾತಿದು. ಏಕೆಂದರೆ ಅನೇಕ ಸಂದರ್ಭಗಳಲ್ಲಿ ಇತರರಿಗೆ ಸಂಬಂಧಪಟ್ಟ ಕಥೆಗಳು ಸತ್ಯವಾಗಿರುವುದಿಲ್ಲ. ಸ್ವಲ್ಪ ನಡೆದರೆ ನಾವು ಇನ್ನೇನೋ ಸೇರಿಸಿ ಹೇಳ್ತೀವಿ. ಅವುಗಳನ್ನು ನಾವು ಪುನರಾವರ್ತನೆ ಮಾಡಿದಾಗ ನಮ್ಮ ಮಾತುಗಳು ಸುಳ್ಳಾಗುತ್ತವೆ. ಆಮೇಲೆ ನಾವು ಇನ್ನೊಬ್ಬರ ವಿಷಯವಾಗಿ ನಾವು ಇಬ್ಬರು ಸೇರಿ ಮೂರನೇ ವಿಷಯ ಮಾತಾಡಿದರೆ ಯಾವ್ಯಾವ ಕೆಡುಕು ಉಂಟಾಗ್ತದೆ. ಯಾರ ವಿಷಯವಾಗಿ ನಾವು ಮಾತನಾಡುತ್ತೇವೆಯೋ ಅವರಿಗೂ ಮತ್ತು ನಮಗೂ, ನಾವೇನು ಹೇಳ್ತೀವಲ್ಲಿ ಇಬ್ಬರು ಸಂಭಾಷಣೆಯಲ್ಲಿ ಸೇರಿಕೊಂಡಿರ್ತಾರೆ ಅವರಿಬ್ಬರಿಗೂ ಅಲ್ಲದೇ ಯಾರ ವಿಷಯನ ಮಾತಾಡ್ತೀವಿ ಅವ್ರಿಗೂ ಕೂಡ, ಅಂದರೆ 3 ರೀತಿಯ ಕೆಡುಕು ಉಂಟಾಗುತ್ತಿದೆ. ಮೂವರಿಗೂ ಕೆಡುಕಾಗುತ್ತೆ. ಒಂದು ಪಕ್ಷ ಆ ಸಂಗತಿಗಳು ನಿಜವಾಗಿದ್ದರೂ ಕೂಡ ನಾವು ಮೌನವಾಗಿರುವುದನ್ನು ಕಲಿತರೆ ದಯೆಯನ್ನು ಅನುಷ್ಠಾನ ಮಾಡಿದಂತಾಗುತ್ತದೆ. ಒಂದು ವೇಳೆ ಅಂತಹ ತಪ್ಪು ನಮ್ಮ ಮನೆ ಸದಸ್ಯನೇ ಮಾಡಿದ್ನಪ್ಪ, ನಾವೆಲ್ಲ ಪ್ರಚಾರ ಮಾಡೋಕ್ಕೆ ಹೋಗ್ತೀವ, ಹೇಳ್ಕೊಳಕ್ಕೆ ಹೋಗ್ತೀವ, ನಮ್ಮ ಮನೆ ಸದಸ್ಯನೇ ಯಾರೊಬ್ಬ ಮಾಡಬಾರದು ಮಾಡಿದ, ಅದನ್ನೆಲ್ಲ ಪ್ರಚಾರ ಮಾಡೋಕ್ಕೆ ಹೋಗ್ತೀವಿ ನಾವು. ಮತ್ತು ಇನ್ನೊಬ್ಬರದ್ದು ಯಾಕೆ ಪ್ರಚಾರ ಮಾಡೋಕ್ಕೆ ಹೋಗ್ತೀವಿ ನಾವು? ತಪ್ಪು ಮಾಡಿದವನು ನಮ್ಮ ಮನೆಯ ಸದಸ್ಯನಾಗಿದ್ದರೆ ಸಹಜವಾಗಿ ನಾವು ಮೌನವಾಗಿದ್ದು ಏನೂ ನಡೆದೇ ಇಲ್ಲನಪ್ಪ ಅನ್ನಂಗೆ ಇದ್ದುಬಿಡ್ತೀವಿ. ಇದೇ ರೀತಿ ನಮಗೆ ರಕ್ತ ಸಂಬಂಧವಿಲ್ಲದವರ ವಿಷಯವಾಗಿ ಕೂಡ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯ. ಅವರ ತಪ್ಪುಗಳನ್ನು ಎತ್ತಿ ಆಡುವುದು ಸೋದರ ಭಾವನೆಗೆ ವಿರುದ್ಧವಾದುದು. ನಾವೆಲ್ಲ ಸೋದರರು, ತಪ್ಪು ಮಾಡುವುದು ಸಹಜ. ಎಲ್ಲರಲ್ಲೂ ಲೋಪದೋಷಗಳಿದ್ದಾವೆ. ಅವ್ರ ತಪ್ಪು ಲೋಪಗಳನ್ನ ನಾವ್ಯಾಕೆ ಎತ್ತಿ ಆಡಬೇಕು? ನಮ್ಮಲ್ಲಿ ಲೋಪದೋಷಗಳಿವೆ. ಈ ತರಹ ಯೋಚನೆ ಮಾಡಬೇಕು ನಾವು. ನಮ್ಮ ವಿಷಯವಾಗಿ ಇತರರು ಹೇಗೆ ನಡೆದುಕೊಳ್ಳಬೇಕೆಂದು ನಾವು ಬಯಸುತ್ತೇವೆಯೋ ಹಾಗೆಯೇ ಇತರರ ವಿಷಯವಾಗಿ ನಾವು ನಡೆದುಕೊಳ್ಳಬೇಕಾದುದು ನಮ್ಮ ಧರ್ಮ.
ನಾವು ತಪ್ಪು ಮಾಡಿದಾಗ ಆ ತಪ್ಪನ್ನು ಇತರರು ಬಹಿರಂಗಪಡಿಸಬಾರ್ದಪ್ಪ, ಪ್ರಚಾರ ಮಾಡಬಾರ್ದಪ್ಪ ಅಂತ ನಾವು ಅಂದ್ಕೊಳ್ತೀವಲ್ಲ, ಹಾಗೆಯೇ ಇತರರ ವಿಷಯದಲ್ಲಿ ಕೂಡ ಅವರು ತಪ್ಪು ಮಾಡಿದಾಗ ಆ ತಪ್ಪುಗಳನ್ನು ನಾವು ಬಹಿರಂಗಪಡಿಸಬಾರದು. ಮಾತಿನಲ್ಲಿ ಉತ್ಪ್ರೇಕ್ಷೆ ಇರಬಾರದು. ಸ್ವಲ್ಪ ಏನಾದರೂ ನಡೆದು ಅದಕ್ಕೆ ಸೇರಿಸ್ತೀವಿ, ಉಪ್ಪು ಖಾರ ಹಚ್ಚಿ ಹೇಳ್ತೀವಿ ಇನ್ನೊಬ್ಬರಿಗೆ, ಅದ್ಯಾವುದು ಕೂಡ ವಚನ ನಿಷ್ಠೆಗೆ ವಿರೋಧವಾದದ್ದು. ಅಲ್ಲಿಗೆ ಇದನ್ನು ನಾವು ಸಮ್ಮರೈಸ್ ಮಾಡಿದರೆ, ಯೋಗ್ಯವಾದ ವಾಣಿ ಸರಿಯಾದ ಮಾತು ಅಂದರೆ ಏನಂದರೆ, ಸುಳ್ಳು ಹೇಳದಿರುವುದು, ಚಾಡಿ ಹೇಳದಿರುವುದು, ಕಠಿಣ ವಾಕ್ಯಗಳಿಂದ ದೂರವಿರುವುದು, ವ್ಯರ್ಥ ಮಾತುಗಳಿಂದ ದೂರವಿರುವುದು. ಇನ್ನು ಎರಡನೇ ಮೆಟ್ಟಿಲು, ಎರಡನೇ ಅಂಗ ಯಾವುದು? ಸರಿಯಾದ ಕೆಲಸ. ಶೀಲದ ಅಡಿಯಲ್ಲಿ 3 ಅಂಗಗಳು ಬರ್ತವೆ: ಸರಿಯಾದ ಮಾತು, ಸರಿಯಾದ ಕೆಲಸ, ಸರಿಯಾದ ಜೀವನೋಪಾಯ, ಸರಿಯಾದ ಕಸುಬು ಮಾಡ್ತೀವಲ್ಲ ನಾವು. ಇಲ್ಲಿ ಭಗವದ್ಬುದ್ಧರು ವ್ಯಾಖ್ಯಾನ ಸರಿಯಾದ ಕಾರ್ಯ ಅಥವಾ ಕೆಲಸಕ್ಕೆ ಪಂಚಶೀಲಗಳನ್ನು ಅನುಸರಿಸಿ ಸದಾ ಸತ್ಕರ್ಮ ಮಾಡುತ್ತಿರುವುದು. ಪಂಚಶೀಲಗಳು ಯಾವುವು? ಪ್ರಾಣಿ ಹತ್ಯೆ ಮಾಡಬಾರದು, ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು, ಮದ್ಯಪಾನ ಮಾಡಬಾರದು, ಅನೈತಿಕ ಸಂಬಂಧ ಇಟ್ಟುಕೊಳ್ಳಬಾರದು. ಪಂಚಶೀಲಗಳು ಎಷ್ಟು ಸರಳವಾಗಿದೆ ನೋಡ್ರಿ. ಆದರೆ ಪಾಲಿಸಲಿಕ್ಕೆ ಬಹಳ ಎಚ್ಚರಿಕೆ ಬೇಕು, ಇದನ್ನು ಪಾಲನೆ ಮಾಡಲಿಕ್ಕೆ. ಇನ್ನು ಬಸವಣ್ಣವ್ರು ಏನು ಹೇಳ್ತಾರೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ನಮ್ಮ KH ಮಹಾತ್ಮರು, ನಿನ್ನ ಮನಸ್ಸು ಸೋಮಾರಿಯಾಗಿರುವುದಕ್ಕೆ ಅವಕಾಶ ಕೊಡಬೇಡ, ಯಾವಾಗಲೂ ಸದ್ವಿಷಯಗಳನ್ನು ನಿನ್ನ ಮನಸ್ಸಿನ ಹಿಂಬದಿಯಲ್ಲಿ ಇಟ್ಟುಕೊಂಡಿರು. ನಿನ್ನ ಕೆಲಸದಿಂದ ಇತರರಿಗೆ ಎಷ್ಟು ತೊಂದರೆಯಾಗಬಹುದು ಎಂಬ ಅಂಶವನ್ನು ವಿವೇಚಿಸುವುದನ್ನು ಮರೆತರೆ ಇತರರಿಗೆ ಎಷ್ಟೋ ದುಃಖವನ್ನು ಉಂಟು ಮಾಡುತ್ತೀಯ. ನಾವು ಕೆಲಸಗಳು, ನಾವು ಮಾಡೋ ಕಾರ್ಯಗಳು ಸರಿಯಾಗಿರಬೇಕಪ್ಪ ಅಂದರೆ ನಮ್ಮ ಯೋಚನೆಗಳು ಸರಿಯಾಗಿ ಒಳ್ಳೆಯವಾಗಿರಬೇಕು. ಯೋಚನೆಯಂತೆ ಮಾತು, ಮಾತಿನಂತೆ ಕೆಲಸ. ಆದ್ದರಿಂದ ಒಳ್ಳೆಯ ಯೋಚನೆಗಳು ಇರೋಂಗೆ ನಾವು ಯಾವಾಗಲೂ ನೋಡ್ಕೊಳ್ಬೇಕು. ನಮ್ಮ ಯೋಚನೆ ಮಾತುಗಳು ಸಾಧಕವಾಗಿದ್ದರೆ ಇವುಗಳ 3ನೇ ರೂಪವಾದ ಕಾರ್ಯವೂ ಸಹ ಒಳ್ಳೆಯದೇ ಆಗಿರುವುದರಲ್ಲಿ ಸಂಶಯ ಇಲ್ಲ. ನಮ್ಮ ಕೆಲಸವು ಪೂರ್ವಾಲೋಚನೆಯಿಂದ ಹೊರಹೊಮ್ಮಬೇಕು. ನೋಡಿ, ಯೋಚನೆ ಮಾಡಿ ಕೆಲಸಕ್ಕೆ ನಾವು ತೊಡಗಬೇಕು. ಸಡನ್ನ ಕೆಲಸಕ್ಕೆ ಧುಮುಕಬಾರದು. ಅದರ ಪರಿಣಾಮವನ್ನು ನಾವು ಚಿಂತನೆ ಮಾಡಬೇಕು. ಕೆಲಸ ಮಾಡೋಕ್ಕಿಂತ ಮುಂಚೆ ಅದರ ಪರಿಣಾಮ ಏನಾಗಬಹುದು ಅನ್ನೋದನ್ನು ವಿಮರ್ಶೆ ಮಾಡಿ ಆಮೇಲೆ ಆ ಕೆಲಸಕ್ಕೆ ಕೈ ಹಾಕಬೇಕು. ಆದಷ್ಟು ಜಾಗರೂಕತೆಯಿಂದ ಯೋಚಿಸಿ ಕಾರ್ಯೋನ್ಮುಖರಾಗಬೇಕು. ಕೆಲಸಗಳು ನಿಸ್ವಾರ್ಥವಾಗಿರಬೇಕು. ಸ್ವಲಾಭ ಚಿಂತನೆಯಿಂದ ಪ್ರೇರಿತವಾಗಿರಕೂಡದು. ಇತರರಿಗೆ ಪ್ರಯೋಜನಕರವಾಗಿರುವಂತೆ ಹೇಗೆ ಕೆಲಸ ಮಾಡುವುದು ಎಂಬ ಉದ್ದೇಶವೇ ನಮ್ಮ ಮನಸ್ಸಿನಲ್ಲಿ ತುಂಬಿರಬೇಕು. ಹಾಗೆ ಕಾರ್ಯಸಾಧನೆಯನ್ನು ಮಾಡುವುದನ್ನು ಕಲಿಯಬೇಕು. ಕೆಲಸದಲ್ಲಿ ಯಾವ ಭಾಗವು ನಮಗೆ ಪ್ರಿಯಕರವಾದುದು? ಯಾವುದೋ ಒಂದು ಕೆಲಸ ಇರುತ್ತೆ, ಒಂದು ಫಂಕ್ಷನ್ ಮಾಡ್ತೀವಿ, ಯಾವುದೋ ಒಂದು ಅತಿಯಾದ ಒಂದು ಪ್ರೀತಿ ಆ ಕೆಲಸದ ಮೇಲೆ, ನನಗೆ ಆ ಕೆಲಸ ಇರಲಿಲ್ಲಪ್ಪ, ಆ ಪಾರ್ಟ್ ನಮಗೆ ಬಿಟ್ಕೊಟ್ಬಿಡ್ರಿ, ಉಳಿದದ್ದು ನೀವು ಮಾಡಿರಿ. ಆ ತರಹ ಯಾವುದೇ ಕೆಲಸ ಕೊಡಲಿ ನಮ್ಮ ಪಾಲಿಗೆ ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡಬೇಕು. ನಮ್ಮ ಪಾಲಿಗೆ ಬಂದದ್ದನ್ನು ಆದಷ್ಟು ಉತ್ತಮವಾಗಿ ಮಾಡುವುದನ್ನು ನಾವು ಕಲಿಯಬೇಕು. ಆಮೇಲೆ ಹಿಂದಿನ ಕಾಲದಂಗೆ ಹಿಂದೆ ಸನ್ಯಾಸಿಗಳು ಹೊರಗಡೆ ಹೋಗಿ ಏಕಾಂತದಲ್ಲಿ ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಆದರೆ ನಾವು ಈಗ ಪ್ರಪಂಚದ ಮಧ್ಯೆಯೇ ಜೀವಿಸಬೇಕಾಗಿದೆ. ನಮ್ಮ ಯೋಚನೆಗಳು, ಮಾತುಗಳು, ಕೆಲಸಗಳು ಇತರರ ಮೇಲೆ ಪರಿಣಾಮವನ್ನುಂಟು ಮಾಡುತ್ತವೆ.
ನಮ್ಮ ಮನೆಯಲ್ಲಿ ಸದಸ್ಯರ ಮೇಲೆ ನಾವೇನು ಮನೆ ಯಜಮಾನರದೀವಲ್ಲ, ನಮ್ಮ ಮಾತುಗಳು ಅವರ ಮೇಲೆ ಪರಿಣಾಮ ಬೀರ್ತವೆ. ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು, ನಾವು ವರ್ತಿಸಬೇಕು ಮನೆಗಳಲ್ಲಿ. ಆದುದರಿಂದ ನಿಸ್ವಾರ್ಥ ಭಾವನೆಯಿಂದ ಇತರರ ಹಿತವನ್ನು ಚಿಂತಿಸಬೇಕು. ನಿಸ್ವಾರ್ಥ ಜೀವಿತದ ಆದರ್ಶವು ಭಗವಾನ್ ಬುದ್ಧರದು. ಆ ಮಹಾನುಭಾವ ಸ್ವಂತ ವಿಷಯವಾಗಿ ಯೋಚಿಸುತ್ತಲೇ ಇರಲಿಲ್ಲ, ಯಾವಾಗಲೂ ಪರರ ಬಗ್ಗೆನೇ ಆತ ಯೋಚನೆ ಮಾಡ್ತಿತ್ತು. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಜನರು ಒಬ್ಬ ಮನುಷ್ಯ ಏನು ಮಾಡ್ತಾನೋ ಕಾರ್ಯ, ಆ ಕಾರ್ಯದಿಂದ ಅವನು ಒಳ್ಳೆಯವನಪ್ಪ ಕೆಟ್ಟವನಪ್ಪ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ ನಾವು. ಹೊರಗಡೆ ಕಾರ್ಯ ನೋಡ್ತೀವಿ ನಾವು, ಅವನು ಮಾಡೋ ಕೆಲಸ. ಆದರೆ ಅವನು ಮಾಡುವ ಕಾರ್ಯಗಳು ಸರಿಯಾಗಿರಬೇಕಾದರೆ ಅವನ ಯೋಜನೆಗಳು ಸರಿಯಾಗಿರಬೇಕು. ಮನಸ್ಸು ಮಾತು ಪರಿಶುದ್ಧವಾಗಿದ್ದರೆ ಕಾರ್ಯ ಒಳ್ಳೆಯದಾಗಿಯೇ ಪರಿಣಮಿಸುವುದು. ಆಮೇಲೆ ಕೆಲಸ ಮಾಡಬೇಕಾದ್ರೆ ಆತುರ, ಕಾತುರತೆ, ಗೊಂದಲ ಇವು ಯಾವುವೂ ಇರಕೂಡದು ಮತ್ತು ಕಾರ್ಯವು ಚುರುಕಾಗಿರಬೇಕು. ಇನ್ನು ಮೂರನೇ ಭಾಗ, ಇದರಲ್ಲಿ ಸಮಯ ದೊರೆತಾಗಲೆಲ್ಲ ಸತ್ಸಂಕಲ್ಪ ಮಾಡುತ್ತಿರಬೇಕು. ಈಗ ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳೆಲ್ಲ ಮಾಡಿ ಮುಗಿಸಿದ ಮೇಲೆ ನಮಗೆ ಬಿಡುವಿನ ವೇಳೆಯಲ್ಲಿ ನಾವು ಸತ್ಸಂಕಲ್ಪ ಮಾಡಬೇಕು. ಸತ್ಕಾರ್ಯ ನಿರತರಾಗಬೇಕು. ಸತ್ಕಾರ್ಯದಲ್ಲಿ ನಿರತರಾಗದೆ ಸೋಮಾರಿಯಾಗಿದ್ದರೆ ಪ್ರಕೃತಿಗೆ ಒಳಪಟ್ಟು ನೀಚ ಕಾರ್ಯಗಳಲ್ಲಿ ತೊಡಗುತ್ತೇವೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಇಲ್ಲಿ ವಿಷಯ ಇದೆ. ಆಧ್ಯಾತ್ಮ ಪದದಲ್ಲಿ ಮುಂದುವರಿಯಬೇಕೆಂಬ ಅಪೇಕ್ಷೆಯುಳ್ಳವರು ತಮ್ಮ ಲೌಕಿಕ ಕಾರ್ಯಗಳನ್ನು ಮುಗಿಸಿ, ಅಂದರೆ ತಮ್ಮ ಪಾಲಿಗೆ ಬಂದ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಜಾಗೃತಿಯಿಂದ ಅವುಗಳಿಂದ ಬಿಡಿಸಿಕೊಳ್ಳಬೇಕು. ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ನಾವು ಮುಗಿಸ್ಬಿಟ್ಟು ಹೊಸ ಕರ್ತವ್ಯಗಳ ಜವಾಬ್ದಾರಿ ತಗೋಬಾರ್ದು. ಹೊಸ ಕರ್ತವ್ಯಗಳನ್ನು ಗಂಟು ಹಾಕ್ಕೊಳ್ಬಾರ್ದು. ಹೊಸದಾಗಿ ನಾವೆಲ್ಲ ಏಜುಡು ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ಮಾಡೋಣ. ಹೊಸ ಕೆಲಸಗಳ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದು ಬೇಡ. ನಮ್ಮ ಪಾಲಿನ ಎಲ್ಲ ಕೆಲಸಗಳನ್ನು ಜಾಗರೂಕತೆಯಿಂದಲೂ ಪೂರ್ಣ ಮಗ್ನತೆಯಿಂದಲೂ ನೆರವೇರಿಸಬೇಕು. ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ನೋಡ್ರಿ, ಕೆಲಸದಲ್ಲಿ ಸರಿಯಾದ ಕಾರ್ಯ ಅಂದರೆ ಎಷ್ಟು ವಿವರಣೆ ಇದೆ ಇದರಲ್ಲಿ. ನಾವು ಇನ್ನೊಂದು ವಿಷಯವನ್ನು ಗಮನಿಸ್ಬೇಕಂತಿಲ್ಲಿ, ನಮ್ಮ ಪಾಲಿಗೆ ನಾವು ಮಾಡುವ ಕೆಲಸ ನಮ್ಮ ಪಾಲಿಗೆ ಬಂದ ಕೆಲಸವಾಗಿರಬೇಕೇ ವಿನಃ ಇತರರ ಕೆಲಸಕ್ಕೆ ಕೈ ಹಾಕಕೂಡದು. ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡಕೂಡದು. ಗುರುಗಳ ಧ್ಯೇಯಕ್ಕಾಗಿ ಬಾಳಬೇಕೆಂದು ಪ್ರಯತ್ನ ಮಾಡುತ್ತಿರುವವರು ನಿಸ್ವಾರ್ಥ ದೃಷ್ಟಿಯಿಂದ ಲೋಕೋಪಕಾರ್ಯಗಳಲ್ಲಿ ತೊಡಗಬೇಕು. ಮತ್ತು ಎಲ್ಲ ಸಂದರ್ಭದಲ್ಲಿ ಕೂಡ ಲೌಕಿಕಕ್ಕಿಂತ ಪಾರಮಾರ್ಥಕ್ಕೆ ಹೆಚ್ಚು ಗಮನ ಕೊಡಬೇಕು. ಕೆಲಸ ಸಣ್ಣದು ದೊಡ್ಡದು ಎಂಬುದನ್ನು ಗಮನಿಸದೆ ನಮ್ಮ ಪಾಲಿಗೆ ಬಂದಷ್ಟನ್ನು ಆದಷ್ಟು ಉತ್ತಮವಾಗಿ ನೆರವೇರಿಸಬೇಕು. ತಾವು ಮಾಡುತ್ತಿರುವ ಕೆಲಸವನ್ನು ಇತರರು ಮೆಚ್ಚಬೇಕೆಂದಾಗಲಿ ಅಂಗೀಕರಿಸಬೇಕೆಂದಾಗಲಿ ನಿರೀಕ್ಷಿಸಕೂಡದು. ಅವರು ಹೇಳ್ತಾರೆ, ಪ್ರಾಪಂಚಿಕ ದೃಷ್ಟಿಯಿಂದ ಕೆಲಸದ ದೊಡ್ಡ ಸ್ಥಿತಿಗೆ ಮೋಹಗೊಳ್ಳಬೇಡ. ಕುರ್ಚಿ ಮೇಲೆ ಕುತ್ಕೊಂಡು ಉಪನ್ಯಾಸ ಮಾಡೋದಾದ್ರೆ ನಾನೇ ಮಾಡ್ತೀನಪ್ಪ, ಬೇರೆ ಯಾವ ಕೆಲಸ ನನಗೆ ಕೊಡಬಾರ್ದು ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಕೆಲವರು. ಪ್ರಾಪಂಚಿಕ ದೃಷ್ಟಿಯಿಂದ ಕೆಲಸದ ದೊಡ್ಡ ಸ್ಥಿತಿಗೆ ಮೋಹಗೊಳ್ಳಬೇಡ. ಲೋಕ ಕಲ್ಯಾಣದ ದೃಷ್ಟಿಯಿಂದ ಮಾಡುವ ಒಂದು ಸಣ್ಣ ಕೆಲಸವು ಪ್ರಪಂಚ ಹೊಗಳಬಹುದಾದ ದೊಡ್ಡ ಕೆಲಸಕ್ಕಿಂತಲೂ ಹೆಚ್ಚು ಯೋಗ್ಯವಾದುದು. ಸೊ ಯೋಗ್ಯವಾದ ಕೆಲಸ ಯಾವುದು ಅಂದರೆ ಜೀವಹತ್ಯೆ ಮಾಡದಿರುವುದು, ಕಳ್ಳತನ ಮಾಡದಿರುವುದು, ಅನೈತಿಕ ಲೈಂಗಿಕ ಸಂಬಂಧದಿಂದ ದೂರವಿರುವುದು. ಇನ್ನು ಇದರಲ್ಲಿ ಕೊನೆಯ ಅಂಗ ಸರಿಯಾದ ಜೀವನೋಪಾಯ. ನಾವೆಲ್ಲ ನಮ್ಮ ಜೀವನ ನಿರ್ವಹಣೆಗೆ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ತೊಡಗಿದ್ದೀವಿ, ಹೊರಗಡೆ ಒಂದು ಕಸುಬು ಮಾಡ್ತೀವಿ. ಆ ಕಸುಬು ಹೇಗಿರಬೇಕು ನೋಡಿ, ಭಗವಾನ್ ಬುದ್ಧರು ಹೇಳ್ತಾರೆ, ಯಾವ ಸಂದರ್ಭದಲ್ಲೂ ಹೀನ ಕರ್ಮಗಳನ್ನು ಮಾಡದೆ ಸಮ್ಯಕ್ ಕರ್ಮಕ್ಕೆ ವಿರುದ್ಧವಾಗಿ ಬಾಳದೆ ತನಗೂ ಸಮಾಜಕ್ಕೂ ಹಾನಿಯಾಗದಂತೆ ಉತ್ತಮವಾಗಿ ಬಾಳುವುದು.
ಈಗ ನಮ್ಮ ಜೀವನದ ಪೋಷಣೆಗಾಗಿ ನಾವು ಯಾವುದೋ ಒಂದು ವೃತ್ತಿ, ಒಂದು ಕಸುಬನ್ನು ಅವಲಂಬಿಸಿದ್ದೀವಿ. ಹಾಗಾದರೆ ಸಾಧುವಾದ ಕಸುಬು ಅಂದರೆ ಏನು, ಒಳ್ಳೆಯ ಕಸುಬು ಅಂದರೆ ಏನು? ಯಾರಿಗೂ ಯಾವ ಪ್ರಾಣಿಗೂ ತೊಂದರೆ ಉಂಟಾಗದಂತಹ ಕಸುಬನ್ನು ಅವಲಂಬಿಸಬೇಕು. ನಾವು ಮಾಡೋ ಕಸುಬಿನಿಂದ ಯಾವ ಪ್ರಾಣಿಗೂ ತೊಂದರೆ ಆಗಬಾರ್ದು, ಬೇರೆಯವರಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಪ್ರಪಂಚದಲ್ಲಿ ಜನರು ನಾನಾ ಕಸುಬಿನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಹಣವನ್ನು ಧರ್ಮ ಮಾರ್ಗದಲ್ಲಿ ಗಳಿಸುತ್ತೇನೆ ಎಂದು ಯಾರೂ ಗಮನಿಸುವುದಿಲ್ಲ. ದುಡಿಮೆ ಮಾಡಿದರೆ ಆಯ್ತಪ್ಪ, ಅದರಲ್ಲಿ ಧರ್ಮ ಇದೆಯೋ ಇಲ್ಲವೋ ಅದು ನಮಗೆ ಬೇಕಿಲ್ಲ. ಇತರರಿಗೆ ಅನ್ಯಾಯವಾಗದಂತೆ, ತೊಂದರೆಯಾಗದಂತೆ ಕಸುಬನ್ನು ನಡೆಸಬೇಕು. ಈಗ ನಾವು ಈ ದೃಷ್ಟಿಯಿಂದ ನೋಡಿದಾಗ ಕಟುಕರ ಕಸುಬು, ಮಾದಕ ಪದಾರ್ಥಗಳ ಮಾರಾಟ, ಕುರಿ ಕೋಳಿ ಮೀನು ಮಾರಾಟ, ಸಿಗರೇಟ್ ಬೀಡಿ ಗುಟ್ಕಾ ಮಾರಾಟ, ನೋಡಿರಿ ಹೆಚ್ಚಿನ ಬಡ್ಡಿಯ ಆಸೆಯಿಂದ ನಮಗೆ ಕೆಲವರಿಗೆ ಇದರಲ್ಲಿ ಅಪ್ಲೈ ಆಗುತ್ತೆ. ನೋಡ್ರಿ, ಹೆಚ್ಚಿನ ಬಡ್ಡಿಯ ಆಸೆಯಿಂದ ಹಣವನ್ನು ಸಾಲವಾಗಿ ಕೊಡುವುದು ಸರಿಯಾದ ಕಸುಬಲ್ಲ, ಸರಿಯಾದ ವೃತ್ತಿಯಲ್ಲ. ಭಗವಾನ್ ಬುದ್ಧರ ಉಪದೇಶವನ್ನು ಅನುಸರಿಸಬೇಕೆಂದಿರಲು ಇತರರಿಗೆ ತೊಂದರೆ ಅಥವಾ ಅನ್ಯಾಯವಾಗದಂತೆ ತಮ್ಮ ಕಸುಬನ್ನು ನಡೆಸಬೇಕು. ನಾವು ಕೆಲವು ವ್ಯಕ್ತಿಗಳು ನೋಡ್ತೀವಿ, ಅವರ ಹಣ ಸಂಪಾದನೆ ಮಾಡೋ ಸಲುವಾಗಿ ತೊಂದರೆ ಕೊಡ್ತಾರೆ. ಅನೇಕ ಹೆಂಗಸರು ಮಕ್ಕಳಿಗೆ ಹಿಂಸೆ ಕೊಡ್ತಾರೆ. ಹಣ ಸಂಪಾದನೆ ಮಾಡುವುದರಲ್ಲಿ ಧರ್ಮಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಳಬೇಕು. ಕೇವಲ ಕ್ಷಣಿಕವಾದ ಸಂಪತ್ತು ಎಷ್ಟಿದ್ದರೇನು, ಅಶಾಶ್ವತವಾದ ಹೊರಗಿನ ಸಂಪತ್ತಿಗಿಂತ ನ್ಯಾಯಧರ್ಮ ಸಮ್ಮತವಾದ ಸೌಶೀಲ್ಯವು ಬಹಳ ಉತ್ತಮವಾದುದು. ಅಂದರೆ ಸತ್ಯ ಶುದ್ಧ ಕಾಯಕದಿಂದ ಹಣ ಸಂಪಾದನೆ ಮಾಡಬೇಕು. ಆ ನಡತೆ ಜನ್ಮ ಜನ್ಮಕ್ಕೂ ಮುಂದುವರಿದುಕೊಂಡು ಬಂದು ಶಾಂತಿ ಆನಂದಗಳನ್ನು ಕೊಡುತ್ತದೆ. ಇದೇ ರೀತಿ ವ್ಯಾಪಾರ ಕಸುಬು ಅವಲಂಬಿಸಿಕೊಳ್ಳೋದಲ್ಲ, ವರ್ತಕರು ಅವ್ರ ಬಗ್ಗೆ ಕೆಲವು ವಿಷಯಗಳು ತಿಳಿಸ್ತಾರೆ. ಇಲ್ಲಿ ವರ್ತಕನು ಅಪ್ರಾಮಾಣಿಕನಾಗಿರಬಾರದು. ನಾವು ಯಾವುದೋ ಒಬ್ಬ ವರ್ತಕನ ಅಂಗಡಿಗೆ ಹೋಗ್ತೀವಿ, ಬಹಳ ನಂಬಿಕೆ ಅವನ ಮೇಲೆ ನಮಗೆ, ಅದೇ ಅಂಗಡಿಗೆ ಹೋಗ್ತಾ ಇರ್ತೀವಿ. ವರ್ತಕನು ಸರಕುಗಳ ಮೇಲೆ ಹೆಚ್ಚಿನ ಲಾಭ ಇಟ್ಟು ಮಾರುವುದು ನೋಡಿ ಸರಿಯಾದ ಕಸುಬಲ್ಲ. ಯಾವುದು? ಹೆಚ್ಚಿನ ಲಾಭ ಇಟ್ಟು ಮಾರುವುದು, ಅಳತೆ ತೂಕದಲ್ಲಿ ಮೋಸ ಮಾಡುವುದು, ಕಡಿಮೆ ದರ್ಜೆ ಸರಕನ್ನು ಶ್ರೇಷ್ಠವಾದುದೊಂದು ಹೆಚ್ಚಿನ ಬೆಲೆಗೆ ಮಾರಿ ಹೆಚ್ಚು ಲಾಭ ಗಳಿಸುವುದು, ಬೆರಕೆ ಪದಾರ್ಥಗಳನ್ನು ಶುದ್ಧವೆನ್ನುವುದು. ಅಲ್ಲಿ ಎಲ್ಲ ಬೆರಕೆ ಮಾಡಿರ್ತಾರೆ, ಬಹಳ ಚೆನ್ನಾಗಿದೆಯಪ್ಪ ತಗೊಳ್ಳೋರಿ ಅಂತ ಕೊಡ್ತಾರೆ ಅಂಗಡಿಯವರು ನಮಗೆ. ಈ ರೀತಿ ಹೆಚ್ಚಿಗೆ ಲಾಭ ಮಾಡುವ ಉದ್ದೇಶ ಸರಿಯಾದ ಕಸುಬಲ್ಲ. ಇದರ ಬದಲಿಗೆ ವರ್ತಕನು ತಾನು ಸರಕನ್ನು ಕೊಂಡ ಬೆಲೆಯ ಮೇಲೆ ಉಚಿತವಾದ ಲಾಭವನ್ನು ಇಟ್ಬಿಟ್ಟು ಅದನ್ನು ಸರಿಯಾದ ತೂಕ ಅಳತೆಯೊಂದಿಗೆ ಮಾರಿದರೆ ಅದು ಸರಿಯಾದ ಕಸುಬು. ಈಗ ನಾವು ಒಬ್ಬ ಡಾಕ್ಟ್ರು ಲಾಯರ್ ಹತ್ರ ಹೋಗ್ತೀವಿ, ಅವರು ಪ್ರಾಮಾಣಿಕರಾಗಿ ನಮ್ಮೊಡನೆ ವರ್ತಿಸಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಲ್ಲ, ಹಾಗೆಯೇ ವರ್ತಕನು ಸಹ ನಂಬಿಕೆ ಇಟ್ಟುಕೊಂಡು ಅವನಿಂದ ನ್ಯಾಯಸಮ್ಮತವಾದ ವ್ಯವಹಾರವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಈ ರೀತಿ ನಂಬಿಕೆ ಇಟ್ಟಾಗ ವರ್ತಕನು ಆತ್ಮಸಾಕ್ಷಿಯಾಗಿ ಅಂತಹವರೊಡನೆ ವ್ಯವಹರಿಸಬೇಕು. ಉಚಿತವಾದ ಲಾಭ ಪಡೆಯುವುದರಲ್ಲಿ ದೋಷವಿಲ್ಲ. ಇಲ್ಲಿ ನಮ್ಮ ಹಿರಿಯರೊಬ್ಬರು ಹೇಳೋರು, ಚಿಂತಾಮಣಿಯಲ್ಲಿ ಒಬ್ಬರು ವ್ಯಾಪಾರಿ ಇದ್ರಂತೆ, ಜವಳಿ ವ್ಯಾಪಾರಿ. ಬಟ್ಟೆಯ ಬೆಲೆಯ ಮೇಲೆ 10% ಮಾತ್ರ ಲಾಭ ಇಟ್ಟು ಅವ್ರು ಯಾರು ಸೇವಕರನ್ನು ಇಟ್ಕೊಂಡಿರಲ್ವಂತೆ. ಅವರೊಬ್ಬರೇ ಹೆಣ್ಮಕ್ಳೆಲ್ಲ ಒಳಗಡೆ ಹೋಗೋದು ಏನು ಬೇಕೋ ಸ್ವಲ್ಪ ತಗೊಂಡ್ಬರೋದು, 10% ಅಷ್ಟೇ ಪ್ರಾಫಿಟ್. ಅದು ಸರಿಯಾದ ಕಸುಬು. ಯೋಗ್ಯವಾದ ಜೀವನೋಪಾಯ ಯಾವುದಪ್ಪ ಅಂದರೆ, ಜೀವನವನ್ನು ಸಾಗಿಸಲು ಕೆಟ್ಟ ದಾರಿಯನ್ನು ಬಿಟ್ಟು ಒಳ್ಳೆಯ ದಾರಿಯನ್ನು ಅನುಸರಿಸುವುದಕ್ಕೆ ಸರಿಯಾದ ಜೀವನೋಪಾಯ ಎನ್ನುತ್ತೇವೆ. ಕೆಟ್ಟ ದಾರಿಯನ್ನು ಬಿಟ್ಟು ಒಳ್ಳೆಯ ದಾರಿಯನ್ನು ಅನುಸರಿಸುವುದಕ್ಕೆ ಸರಿಯಾದ ಜೀವನೋಪಾಯ. ಇದರಲ್ಲಿ ನೋಡ್ರಿ, ಮೋಸ ಮಾಡೋದು, ಕಣ್ಣುಕಟ್ಟು ವಿದ್ಯೆ, ಆಮೇಲೆ ಭವಿಷ್ಯನ್ವಿತರಲ್ಲಿ ಕೆಲವು ಭವಿಷ್ಯನ್ವಿತರು, ಅದು ಸರಿಯಾದ ಕಸುಬಲ್ಲ.
ಸಾಧಕನು 5 ವಿಧವಾದ ವ್ಯಾಪಾರ ವೃತ್ತಿಗಳನ್ನು ವರ್ಜಿಸಬೇಕು. 5 ತರಹ ವ್ಯಾಪಾರ ವೃತ್ತಿಗಳು ಯಾವುವು? ಶಸ್ತ್ರಗಳು ಮಾರದು, ಪ್ರಾಣಿಗಳ ಮಾಂಸ, ಮಾದಕ ದ್ರವ್ಯಗಳು, ವಿಷ, ಇವುಗಳ ವ್ಯಾಪಾರ, ಇವುಗಳಲ್ಲಿ ಆಕ್ರಮಣಕಾರ, ಮೀನುಗಾರ, ಬೇಟೆಗಾರ ಈ ವೃತ್ತಿಗಳು ಕೂಡ ಸೇರಿದವೆ. ಹೀಗೆ ಈ 3 ಅಂಗಗಳು ಏನದವು, ಶೀಲದ 3 ಅಂಗಗಳು ಬಹಳ ಸರಳವಾಗಿ ನಮಗೆ ಭಗವಾನ್ ಬುದ್ಧರು ಬೋಧಿಸಿದ್ದಾರೆ. ಈಗ ನಮ್ಮದ ಒಂದು ಗುರಿ, ನಾವು ಯೋಗ ಮಾರ್ಗದ ಬಾಗಿಲನ್ನು ಪ್ರವೇಶ ಮಾಡಿ ಜೀವನ್ಮುಕ್ತರಾಗಿ ಪರಮಾತ್ಮನ ಕಡೆಗೆ ಹೋಗೋದು. ನೋಡಿ ಎಷ್ಟು ಸರಳವಾಗಿದೆ. ಇವನ್ನೇನಾದರೂ ನಾವು ಎಚ್ಚರದಿಂದ ಈ ಅಂಗಗಳನ್ನು ಮೆಟ್ಟಲುಗಳನ್ನು ಪಾಲಿಸಿದ್ದೇ ಆದರೆ ಬಹಳ ಸುಲಭವಾಗಿ ನಾವು ಈ ಮುಕ್ತಿ ಮಾರ್ಗದಲ್ಲಿ ಮುಂದುವರಿದು ಆ ನಿರ್ವಾಣವನ್ನು ಹೊಂದಬಹುದು. ಸೊ ಇಲ್ಲಿಯವರೆಗೂ ಹೇಳಿರುವುದೆಲ್ಲ ಹೇಳಿಯಾಗಿದೆ. ಇನ್ನು ಉಳಿದಿರುವುದು ಭಗವಾನ ಬುದ್ಧರ ಬೋಧೆ ಪ್ರಕಾರ ಹೇಳಿರುವುದೆಲ್ಲ ಹೇಳಿಯಾಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ಸುಮಾರು ವರ್ಷಗಳಿಂದ ನಾವು ಬುದ್ಧರ ಬೋಧೆಯನ್ನು ಕೇಳ್ತಾ ಇದ್ದೀವಿ. ಎಷ್ಟು ಸರಳವಾದ ಬೋಧೆಗಳು. ಆ 8 ಅಂಗಗಳಲ್ಲಿ ಯಾವ ಅಂಗದಲ್ಲಿ ಯಾವ ಅಂಗವನ್ನು ನಾವು ಆಚರಣೆಗೆ ತಂದಿದ್ದೀವಿ, ಯಾವುದರಲ್ಲಿ ಪರ್ಫೆಕ್ಟ್ ಆಗಿದ್ದೀವಿ ನಾವು ಅನ್ನುವ ವಿಷಯವನ್ನು ನಮಗೆ ಯಾರೂ ಇನ್ನೊಬ್ಬರು ಪರೀಕ್ಷೆ ಮಾಡೋರಿಲ್ಲ. ನಮಗೆ ನಾವೇ ಪ್ರಶ್ನೆಯನ್ನು ಹಾಕಿಕೊಂಡು ನಾವೇ ಉತ್ತರವನ್ನು ಕಂಡುಕೊಳ್ಳಬೇಕು. ಇನ್ನು ಮೇಲಾದರೂ ಆದಷ್ಟು ಈ ಸರಳವಾಗಿರುವ ಬೋಧೆಗಳನ್ನು ನಾವೆಲ್ಲ ಆಚರಣೆ ಮಾಡುವ ಕಡೆಗೆ ಗಮನ ಹರಿಸೋಣ ಅಂತ ಹೇಳ್ತಾನೆ ನನ್ನ ಮಾತು.